ಆಳಾಗಿ ದುಡಿಯಬಲ್ಲವನು ಅರಸನಾಗಬಲ್ಲ ಅಂತ ಹೇಳ್ತಾರೆ. ನಾನು ಆಳಾಗಿ 10 ರೂಪಾಯಿ ಸಂಬಳಕ್ಕೆ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ನಾನು ಇಂಡಸ್ಟ್ರಿಗೆ ಬಂದಾಗ ಜನ್ಮದ ಜೋಡಿ ಸಿನಿಮಾ ರಿಲೀಸ್ ಆಗಿತ್ತು ಮೇಡಮ್. ಅವಾಗ ನಾನು ಬಂದಿದ್ದು ಹೆಚ್ಚು ಕಮ್ಮಿ 30 ವರ್ಷ ಆಯ್ತು. ಸೊ ಇವತ್ತಿನವರೆಗೂ ಹೀರೋ ಆಗಿ ಬಂದು ಈಗ ಯಾರೋ ಒಬ್ರು ಪುಟ್ಟೇಗೌಡರು ಅಂತ, ಲಾಯರ್ ಪುಟ್ಟೇಗೌಡರು ಅಂತ, ಮತ್ತೆ MG ನಾಗರಾಜ್ ಗೌಡ ಅಂತ ಡೈರೆಕ್ಟರ್, ಅವರು ನನಗೊಂದು ಹೀರೋ ಆಗಿ ಮಾಡಿ ಅಂತ ಒಂದು ಅವಕಾಶ ಕೊಟ್ರು. ಸೊ ಕಾನೂನು ಅಸ್ತ್ರ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವಾಗ ಆಲ್ರೆಡಿ ನೋಡಿರ್ತೀರಾ ವಿಡಿಯೋ ಹೈಲೈಟೆಡ್ ಆಗಿ. ಎಸ್, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವ ಯೋಗೇಶ್ ಬ್ರದರ್ ಅವರು ಸೆಲೆಬ್ರಿಟಿ ಕೂಡ ಹೌದು, ಹಾಗೆ ಹೀರೋ ಅಂದ್ರೆ ಒಂದು ಸಿನಿಮಾದ ನಾಯಕ ಕೂಡ ಆಗಿದ್ದಾರೆ. ಸೊ ಇವರ ಒಂದು ಶಾಪ್ ನಾನು ವಿಸಿಟ್ ಮಾಡಿದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇವ್ರದ್ದು ಒಂದು ಮೇಕಪ್ ಸ್ಟುಡಿಯೋ ಪ್ಲಸ್ ಹಾಗೆ ಒಂದು ಸಿಲ್ಕ್ ಸ್ಯಾರಿ ಶೋರೂಮ್ ಕೂಡ ಈಗ ಹೊಸದಾಗಿ ಶುರುವಾಗಿರುವಂತದ್ದು. ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ. ಹಾಗೆ ಮೇಕಪ್ ಸ್ಟುಡಿಯೋಗೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ ಆಗ್ಲಿ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗ್ಲಿ, ಆಗ್ಲಿ ನಿಮ್ಗೆ ಒಂದು ಸ್ಯಾರಿ ಕಲೆಕ್ಷನ್ಸ್ ಗಳೇ ಆಗ್ಲಿ, ಸೊ ನಿಮ್ಗೆ ಒಂದು ವೆಸ್ಟರ್ನ್ ಕಲೆಕ್ಷನ್ಸ್ ಆಗ್ಲಿ, ಸೊ ನಿಮ್ಗೆ ಪ್ರೀ ವೆಡ್ಡಿಂಗ್ ಕಲೆಕ್ಷನ್ಸ್ ಗಳಾಗ್ಲಿ, A to Z ನಿಮ್ಗೆ ಒಂದು ಫಂಕ್ಷನ್ ಅಂತ ನೀವು ಮಾಡಿದ್ರೆ ಸೊ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಕಲೆಕ್ಷನ್ಸ್ ಗಳು ಹಾಗೆ ಎಲ್ಲಾ ಒಂದು ಪ್ರೋಗ್ರಾಮ್ ಗೆ ಬೇಕಾಗಿರುವಂತದನ್ನ ಎಲ್ಲಾನು ಕೂಡ ಅರೇಂಜ್ ಮಾಡ್ಕೊಡುವಂತದನ್ನ ಸೊ ನಮ್ಮ ಯೋಗಿ ಬ್ರದರ್ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನ್ ನಿಮ್ಗೆ ಇವತ್ತು ಹೇಳ್ತಾ ಇರೋದೇನಂದ್ರೆ, ಸೊ ಈ ಒಂದು ನೀವು ಶೋರೂಮ್ ನ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂತ ಫಂಕ್ಷನ್ ಬೇಕಾಗಿರೋ A to Z ಒಂದು ಪ್ರೋಗ್ರಾಮ್, ಡಿಸೈನಿಂಗ್ ಏನೇ ಬೇಕಾದ್ರೂ ಕೂಡ ಒಂದು ಮೇಕಪ್ ಸ್ಟುಡಿಯೋದಲ್ಲಿ ಒಂದು ಮೇಕಪ್ ಆಗ್ಲಿ, ಒಂದು ಸ್ಯಾರಿ ಪರ್ಚೇಸಿಂಗ್ ಆಗ್ಲಿ, ಸೊ ಎಲ್ಲಾನು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇವ್ರನ್ನ ನಾನು ಮೀಟ್ ಮಾಡಿರುವಂತದ್ದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಸೊ ನಾನು ಇವತ್ತು ಇವರ ಒಂದು ಶಾಪ್ ನ ವಿಸಿಟ್ ಮಾಡಿ ಒಂದು ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀನಿ. ಸೊ ಇವ್ರ ಹತ್ರ ಏನೇನ್ ಕಲೆಕ್ಷನ್ ಗಳು ಸಿಗುತ್ತೆ ಅಂತಾನು ಕೂಡ ಇವರು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಎಷ್ಟು ಕಷ್ಟ ಬಿದ್ದು ಅವರು ಬಂದಿರುವಂತದ್ದು ಒಂದು ಇಂಡಸ್ಟ್ರಿಯಲ್ಲಿ ಅನ್ನೋದು ಕೂಡ ಹೇಳಿದ್ದಾರೆ. ಇನ್ನು ನಿಮ್ಗೆ ಇಲ್ಲಿ ಒಂದು ಹೆಣ್ಮಕ್ಳಿಗೆ ಬೇಕಾಗಿರುವಂತದ್ದು ಪ್ರೀ ವೆಡ್ಡಿಂಗ್ ಗೆ ಆಗ್ಲಿ, ಸಿಲ್ಕ್ ಸ್ಯಾರೀಸ್ ಗಳ ಕಲೆಕ್ಷನ್ಸ್ ಗಳೇ ಆಗ್ಲಿ, ಹಾಗೆ ಗಂಡ್ ಮಕ್ಳಿಗೂ ಸಹ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ, ಸೊ ಇದೆಲ್ಲಾನು ಕೂಡ ಒಂದು ಬ್ಲೇಸರ್ಸ್ ಗಳು, ಸೊ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ಇವ್ರ ಹತ್ರ ಇದೆ. ಸೊ ಇವಾಗ ನೀವು ನೋಡ್ತಾ ಇರುವಂತ ಬ್ಲೇಸರ್ಸ್ ಇರ್ಲಿ, ಮತ್ತೆ ನಿಮಗೆ ಒಂದು ಮೆನ್ಸ್ ವೇರ್ ಕಲೆಕ್ಷನ್ಸ್ ಗಳು ಸಹ ಇರುತ್ತೆ. ಆದ್ರೆ ಆಲ್ಮೋಸ್ಟ್ ಇಲ್ಲಿ ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಸಿಲ್ಕ್ ಸ್ಯಾರೀಸ್ ಗಳು ಸ್ಟಾರ್ಟಿಂಗ್ ನಿಮ್ಗೆ ಇಲ್ಲಿ ಒಂದು 300 ರೂಪಾಯಿಂದನೂ ಕೂಡ ನಿಮ್ಗೆ ಇಲ್ಲಿ ಸ್ಯಾರಿಗಳು ಶುರು ಆಗ್ತಾ ಇದೆ. ತುಂಬಾ ಏನು ನಿಮ್ಗೆ ಕಲೆಕ್ಷನ್ ಗಳು ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಆ ತರ ಎಲ್ಲ ಏನೂ ಇಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ನೀವು ಶೋರೂಮ್ಗೆ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ನಾವು ಇಲ್ಲಿ ಬಂದಿದ್ದಕ್ಕೂ ಕೂಡ ಒಂದು ಸಾರ್ಥಕ ಅಂತ ಅನ್ಸುತ್ತೆ. ಅಷ್ಟು ಒಳ್ಳೆ ಕಲೆಕ್ಷನ್ ಗಳನ್ನ ನಮ್ಮ ಯೋಗಿ ಬ್ರದರ್ ಇಟ್ಟಿದ್ದಾರೆ. ಸೊ ಮೇಕಪ್ ಸ್ಟುಡಿಯೋ ಪ್ಲಸ್ ಶೋರೂಮ್ ಯಾವ ರೀತಿ ಕಲೆಕ್ಷನ್ ಗಳನ್ನ ಇಟ್ಟಿದ್ದಾರೆ, ಸೊ ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಹಾಗೆ ಕಲೆಕ್ಷನ್ ಗಳನ್ನು ಕೂಡ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಬನ್ನಿ ಫ್ರೆಂಡ್ಸ್ ಇವಾಗ. ಹಾಯ್ ಸರ್, ನಮಸ್ತೆ. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ನ ನೋಡಿ ತುಂಬಾನೇ ಫೇಮಸ್ ಇದ್ದೀರಾ. ಸೊ ತುಂಬಾ ಖುಷಿ ಆಯ್ತು ಕೂಡ ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದ್ರಿಂದ. ಥ್ಯಾಂಕ್ ಯು. ಸೊ ನಿಮ್ದು ಇಲ್ಲಿ ಒಂದು ಶಾಪ್ ಓಪನ್ ಆಗಿದೆ, ಸೊ ಮೇಕಪ್ ಅಕಾಡೆಮಿ ಕೂಡ ಪ್ಲಸ್ ಒಂದು ಸ್ಯಾರಿ ಶೋರೂಮ್ ಕೂಡ ಓಪನ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಇವತ್ತು ಫಸ್ಟ್ ವಿಸಿಟ್ ಮಾಡಿದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮ್ನ ಮೀಟ್ ಮಾಡಿರೋದ್ರಿಂದ. ನಿಮ್ಮ ಒಂದು ಶಾಪ್ ಡೀಟೇಲ್ಸ್ ಗಳು ಮತ್ತೆ ಏನೇನು ವರ್ಕ್ ಇರುತ್ತೆ ಖಂಡಿತ ಇದು ಪ್ರತಿಯೊಬ್ರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನೋಡ್ಲೇಬೇಕು. ಎಲ್ಲಾ ಜಿಲ್ಲೆಯವರೆಗೂ ನಾನು ಖಂಡಿತವಾಗ್ಲೂ ಪ್ರತಿಯೊಂದು ಕುಟುಂಬಕ್ಕೂ ನಾನು ಬೇಕಾಗ್ತೀನಿ. ಪ್ರತಿಯೊಬ್ಬರು ಕುಟುಂಬದಲ್ಲೂ ನಾನೊಬ್ಬ ಮನೆ ಮಗನ್ ತರ ಯೂಸ್ ಆಗ್ತೀನಿ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅಕ್ಕ ತಂಗಿರು ಇರ್ತಾರೆ ಯೂಶಲಿ, ಮತ್ತೆ ಇನ್ನೊಂದು ನಮ್ ತಂಗಿರು ಇರ್ತಾರೆ, ಮತ್ತೆ ನಮ್ ತಂದಿರು ಇರ್ತಾರೆ. ಅವ್ರಗಳ ಮದ್ವೆಗಳು ಮನೆಗಳಲ್ಲಿ ಪ್ರತಿಯೊಬ್ಬರ ಮನೇಲಿ ಶುಭ ಕಾರ್ಯ ಅನ್ನೋದು ನಡೆಯುತ್ತೆ. ಸೊ ಅವ್ರ ಮನೆಗಳಲ್ಲಿ ಒಳ್ಳೆ ಸ್ಯಾರೀಸ್ ಬೇಕು. ಎಲ್ಲಿ ಹೋಗೋದು, ಎಲ್ಲಿ ಹುಡ್ಕೋದು, ಅಯ್ಯೋ ಚಿಕ್ಕಪೇಟೆ ಅಂದ್ರೆ ಎಲ್ಲೋ ಮೋಸ ಮಾಡ್ತಾರೆ, ಬೆಂಗಳೂರು ಅಂದ್ರೆ ಮೋಸ ಮಾಡ್ತಾರೆ, ಈ ಭಯ ಎಲ್ಲ ತುಂಬಾ ಕಾಡ್ತಿರುತ್ತೆ ತುಂಬಾ ಜನಕ್ಕೆ. ಬೆಂಗಳೂರು ಅಂದ್ರೆ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ. ಸೊ ನನ್ನ ಹತ್ರ ಖಂಡಿತ ಭಯ ಬೀಳಂಗಿಲ್ಲ. ಯೋಗಿ ಬ್ರದರ್ ಅಂತ ನನ್ನ ನಂಬರ್ ನ ಸೇವ್ ಮಾಡ್ಕೊಂಡು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಂತಂದ್ರೆ, ನನ್ನ ಹತ್ರ ಬ್ರೈಡಲ್ ಸ್ಯಾರೀಸ್ ಮೇಡಮ್ ನೋಡಿ, ಇದೆ ನಮ್ ಶೋರೂಮ್ ನೋಡಿ, ಇದೆ ಬಟ್ಟೆ ಶೋರೂಮ್, ದೊಡ್ಡದು, ಸಿಕ್ಕಾಬಟ್ಟೆ ದೊಡ್ಡದು. ಆಕ್ಚುಲಿ ನೋಡಿ, ರೆಂಟೆಡ್ ಸೂಟ್ ರೆಂಟೆಡ್ ಸಿಗುತ್ತೆ. 1000 ರೂಪೀಸ್ ಇಂದ ಬ್ಲೇಸರ್ ಗಳು ಸಿಗುತ್ತೆ. ಆಕ್ಚುಲಿ ಸೂಟ್ ಸಿಗುತ್ತೆ ಬ್ರೈಡಲ್ ಗ್ರೂಮ್ಗೆ ಸಿಗುತ್ತೆ. ಮತ್ತೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಹೋಗುವಾಗ ಒಳ್ಳೊಳ್ಳೆ ಗೌನ್ ಬೇಕು ಅಂದ್ರೆ ಆಲ್ ಕಲರ್ಸ್, ಅಂದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಏನೇನ್ ನಡೀತಿದ್ಯೋ ತುಂಬಾ ಒಳ್ಳೆ ಕಲೆಕ್ಷನ್ಸ್, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮೆಟರ್ನಿಟಿ ಫೋಟೋ ಶೂಟ್ ಅಂದ್ರೆ ಸೀಮಂತ ಪ್ರೆಗ್ನೆಂಟ್ ಆಗಿರ್ತಾರೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ಡ್ರೀಮ್ ಇರುತ್ತೆ, ಅಯ್ಯೋ ನಾವು ಲೈಫ್ ಅಲ್ಲಿ ಒನ್ ಟೈಮ್ ಮದ್ವೆ ಆಗೋದು, ಇಲ್ಲ ಅಂದ್ರೆ ಒಂದ್ಸಲಿ ಶುಭ ಕಾರ್ಯಗಳಾಗೋದು, ಅದ್ರಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕಪ್ಪ ಅನ್ನೋದೊಂದಿರುತ್ತೆ. ನಾವು ಮೇಡಮ್ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಒಂದೇ ಒಂದು ಶುಭ ಕಾರ್ಯ ನಡೆಯೋದು ಅಂದ್ರೆ ಮದುವೆ.
ಮದ್ವೆಗೆ ತುಂಬಾ ಜನ ಬರ್ತಾರೆ. ಅದು ಸ್ವೀಟ್ ಮೆಮೊರಿ ಆಗಿರ್ಬೇಕು, ಒಳ್ಳೆ ಮೇಕಪ್ ಬೇಕು, ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಅಡಿಗೆ ಬೇಕು, ಒಳ್ಳೆ ಆರ್ಕೆಸ್ಟ್ರಾ ಬೇಕು, ಒಳ್ಳೆ ಫೋಟೋಗ್ರಾಫಿ ಬೇಕು, ಫುಲ್ ಪ್ಯಾಕೇಜ್ ಮೇಡಮ್, ಒಳ್ಳೆ ಡೆಕೋರೇಷನ್ ಬೇಕು. ಏನೇ ಬೇಕಂದ್ರೂ ನನ್ನೊಬ್ಬನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಪೂರ್ತಿ ಸಂಪೂರ್ಣವಾಗಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಬ್ಲೂ ಕಲರ್ ಎಲ್ಲ ವೆರೈಟೀಸ್ ಇದೆ. ಲೆಹೆಂಗಾಗಳು ಮೇಡಮ್ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗದೇ ಇರೋ ತರ ಕಲೆಕ್ಷನ್ಸ್, ತುಂಬಾ ಸೋ ಮೆನಿ ಕಲೆಕ್ಷನ್ಸ್. ಇಲ್ಲಿ ಹುಡುಗಿರು ಬಂದ್ಬಿಟ್ರೆ ನರ್ವಸ್ ಆಗ್ಬಿಡ್ತಾರೆ, ಬ್ರದರ್ ತುಂಬಾ ಕನ್ಫ್ಯೂಷನ್ ಆಗ್ತದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ. ಯಾವ್ದು ತಗೋಬೇಕು, ಯಾವ್ದು ಬಿಡ್ಬೇಕು, ಮೆರೂನ್ ಕಲರ್, ವೈನ್ ಕಲರ್, ಬ್ಲೂ ಕಲರ್, ಎಲ್ಲಾ ತರ ಕಲರ್ಸ್ ಗಳು ಇದೆ. ಗ್ರ್ಯಾಂಡ್ ಲುಕ್ ಗಳು, ಯೆಲ್ಲೋ ಇಂದ ಹಿಡಿದು ಪಿಂಕ್ ಇಂದ ಹಿಡಿದು ಆಲ್ ಕಲರ್ಸ್ ಇದೆ. ಸೊ ಅದೇ ರೀತಿ ನನ್ನ ಹತ್ರ ಸ್ಯಾರಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಯೂಶಲಿ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತೆ ಭಯ ಇರುತ್ತೆ ಹೆಣ್ಮಕ್ಳಿಗೆ. ಏನಂತಂದ್ರೆ ಯೋಗೀಶ್ವರ ಹತ್ರ ಹೋದ್ರೆ ಏನ್ ಕಾಸ್ಟ್ಲಿನಾ ಅನ್ನೋದಿರುತ್ತೆ. ಖಂಡಿತ ಇಲ್ಲ, ಬರೀ 300 ರೂಪಾಯಿ ಸ್ಯಾರಿಯಿಂದ ಹಿಡಿದು ಮೇಡಮ್, ಬರೀ 300 ರೂಪಾಯಿ ಸ್ಯಾರಿಯಿಂದ ಹಿಡಿದು 50,000 ರೂಪಾಯಿವರೆಗೂ ವೆರೈಟೀಸ್ ಇದೆ. ಕೆಲವರು ಹೇಳ್ತಾರೆ ಸರ್ ಪ್ಯೂರ್ ಮೈಸೂರು ಸಿಲ್ಕ್ ಬೇಕು ಅಂತ ಕೇಳ್ತಾರೆ, ಅದು ಇದೆ. ಸರ್ ಕಾಪಿ ಬೇಕು ಸರ್, ನಮ್ಗೆ ಸ್ವಲ್ಪ ನಮ್ಮ ಬಜೆಟ್ ಗೆ ಬೇಕು ಅಂತಂದ್ರೆ ಬರೀ 1,000 ರೂಪಾಯಿಂದನೂ ಮೈಸೂರು ಸಿಲ್ಕ್ ಸ್ಯಾರಿ ಖಂಡಿತವಾಗ್ಲಿದೆ. ಆ ಎರಡು ಏನ್ ವ್ಯತ್ಯಾಸ ಇರುತ್ತೆ, ಬ್ರೈಡಲ್ ಸ್ಯಾರೀಸ್ ರಿಸೆಪ್ಷನ್ಗೆ ಪ್ಯೂರ್ ಕಾಂಚೀವರಂ ಸ್ಯಾರಿ ಕಂಚಿಗೆ ಹೋಗಿ ತಂದಿರೋದು ಮೇಡಮ್. ಅಲ್ಲಿಗೆ ಹೋಗಕ್ಕೆ ಕೆಲವರಿಗೆ ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ, ಇಲ್ಲೆಲ್ಲ ವರ್ಕ್ ಬಿಸಿ. ಸೊ ಏನ್ ಮಾಡೋದು, ಶಾರ್ಟ್ ಪೀರಿಯಡ್ ಅಲ್ಲಿ ಇದೆಲ್ಲ ಸರ್ವಿಸ್ ಕೊಡೋರು ಯಾರು ಬೇಕು ಅಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹತ್ರ ಬಂದು ಬರೀ 1 hour ಟೈಮ್ ಕೊಟ್ರೆ ಸಾಕು. ಅವರು ರಿಸೆಪ್ಷನ್ಗೆ, ಮುಹೂರ್ತಗೆ, ಸ್ವಂತ ನಮ್ಮ ಅಕ್ಕ ತಂಗಿರದ ಮದ್ವೆ ಆದ್ರೆ, ನಮ್ಮ ಅಣ್ಣ ತಮ್ಮದಿರ ಮದ್ವೆ ಆದ್ರೆ ಏನ್ ಕೇರ್ ತಗೊಬೇಕು ಆ ತರ ಕೇರ್ ತಗೊಂಡು ಎಲ್ಲ ಜ್ಯುವೆಲ್ರಿ ಇಲ್ಲೇ ಸೆಲೆಕ್ಷನ್ ಮಾಡ್ಕೊಬಹುದು. ನನ್ನ ಹತ್ರ ಬಂದಿರೋರು ಒಂದು ಹಳೆ ಬಟ್ಟೆ ಕೂಡ ಪರ್ಚೇಸ್ ಮಾಡೋ ನೆಸೆಸಿಟಿ ಇಲ್ಲ ಮೇಡಮ್. ಮುಗ್ಗಿನ ಜಡೆ, ಜಡೆಬಿಲ್ಲೆ, ಚೌರಿ, ಕುಚ್ಚು, ಕರ್ಲ್ ಬಿದ್ದು ನನ್ ಕೂದಲು ಇಲ್ಲಪ್ಪ, ಏರ್ ವಾಲ್ಯೂಮ್ ಕಮ್ಮಿ ಇದೆ ಅಂದ್ರೆ ಅದಕ್ಕೂ ನನ್ನ ಹತ್ರನೇ ಸಿಗುತ್ತೆ. ಆಮೇಲೆ ನನ್ನ ಕಲರ್ಗೆ ಯಾವ ಸ್ಯಾರಿ ಸೂಟ್ ಆಗುತ್ತೆ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಪಾಪ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡಿ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ ಅವ್ರು ಒಂದ್ ಹೇಳ್ತಾರೆ, ಇವ್ರು ಒಂದ್ ಹೇಳ್ತಾರೆ, ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ನನ್ನೊಬ್ಬನ್ನ ಸೆಲೆಕ್ಟ್ ಮಾಡೋದ್ರಿಂದ ಅವರು 100 ಜನ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಒಂದೇ, ನನ್ನೊಬ್ಬನ ಹತ್ರ ಬರೋದ್ರು ಒಂದೇ. ಯೋಗಿ ಬ್ರದರ್ ಅಂತ ಸೇವ್ ಮಾಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ. ಸೊ 100% ಬನ್ನಿ ಮೇಡಮ್. ಕಾಪಿ ಮೈಸೂರು ಸಿಲ್ಕ್ ಹೇಗಿರುತ್ತೆ, ಒರಿಜಿನಲ್ ಹೇಗಿರುತ್ತೆ ಪರಿಚಯ ಮಾಡಿಸ್ರಿ. ಹಾಗೆ ಈ ಅಂಗಡಿ ಎಲ್ಲ ನನ್ನ ಜೊತೆ ಸಾರಥಿಯಾಗಿ ನಡೆಸ್ತಾ ಇರೋದು ನನ್ನ ಗೃಹಲಕ್ಷ್ಮಿ ಶೋಭಾ ಅವರು. ನಮಸ್ತೆ. ಸೊ ತುಂಬಾ ಖುಷಿ ಆಯ್ತು ಸರ್ ಜೊತೆ ನಿಮ್ನು ಕೂಡ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ನಿಮ್ಮ ಅಕಾಡೆಮಿ ಪ್ಲಸ್ ನಿಮ್ದೊಂದು ಸ್ಟುಡಿಯೋನು ಕೂಡ ನಮ್ಗೆ ಅದ್ರ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ ಸರ್. ಹೌದು, ಅದ್ರ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ. ಆಮೇಲೆ ಸ್ಯಾರೀಸ್ ಬಗ್ಗೆ ಹೇಳಿ ಮಾತಾಡೋಣ. ಸರಿ ಮೇಡಮ್, ಬನ್ನಿ ಹಂಗೇನೆ ಸ್ಟುಡಿಯೋ ತೋರಿಸ್ಬಿಡ್ತೀನಿ ಮೇಡಮ್. ಇದು ನಮ್ದು ಮೇಕಪ್ ಸ್ಟುಡಿಯೋ. ಇಲ್ಲಿ ಬಂದ್ರೆ ಹಾಗೆ ಝೂಮ್ ಬನ್ನಿ. ಇದು ನೋಡಿ, ಇದು 30 ವರ್ಷದ ಹಿಂದಿನ ಫೋಟೋ ಮೇಡಮ್. ಇದು ರಾಷ್ಟ್ರ ಪ್ರಶಸ್ತಿ ವಿಜೇತೆ ತಾರಾ ಮೇಡಮ್. ಇವರು ಉಪೇಂದ್ರ ಅವ್ರದ್ದು ಎ ಪಿಕ್ಚರ್ ಕ್ಯಾಮ್ರಾಮನ್ ಇದಾರಲ್ಲ, ಅವರು ವೇಣು ಸರ್ ಅಂತ ಇವರು. ಅವ್ರ ಜೊತೆ ಕೆಲಸ ಮಾಡಿರೋದು 30 ವರ್ಷದಿಂದನೂ ನಮ್ದು ಇಲ್ಲಿ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇರೋದು. ಇದು ನೋಡಿ ಇಲ್ಲಿದೆ. ಇಲ್ಲಿಂದ ರಮೇಶ್ ಪಟ್ಟಿರು ವಿಷ್ಣುವರ್ಧನ್ ಜೊತೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ತುಂಬಾ ಕಲಾವಿದರುಗಳಿದ್ದಾರೆ ನೋಡಿ. ವಿಷ್ಣುವರ್ಧನ್ ಇದಾರೆ, ಪುನೀತ್ ರಾಜ್ಕುಮಾರ್ ಹುಡುಗರು ಪಿಕ್ಚರ್ ನಾವು ವರ್ಕ್ ಮಾಡಿದ್ದು. ಆಮೇಲೆ ಕಲ್ಪನಾ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದ್ವಿ ಉಪೇಂದ್ರ ಅವ್ರದ್ದು. ಆಮೇಲೆ ವಿಷ್ಣುವರ್ಧನ್ ಬಳ್ಳಾರಿ ನಾಗ ಅಂತ ವರ್ಕ್ ಮಾಡಿದೆ. ಸುಮಾರು ಒಂದು ಕಳೆದ 150 ಸಿನಿಮಾಗಳಲ್ಲಿ ಕೆಲಸ ಮಾಡಿದೀನಿ ಮೇಡಮ್. ಹಾಗೆ ಬಂದ್ರೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ ನೋಡಿ. ಡಿ ಬಾಸ್ಗೆ ಸಾರಥಿ ಪಿಕ್ಚರ್ ಅಲ್ಲಿ ಕೆಲಸ ಮಾಡಿದ್ದು. ಸರ್ದಾರ, ಸ್ವಾಮಿ, ಡಿ ಸುಮಾರು ಪಿಕ್ಚರ್ ಕೆಲಸ ಮಾಡಿದೀನಿ ಮೇಡಮ್ ನಾನು ಅವ್ರ ಜೊತೆ. ಆಮೇಲೆ ಇದು ಸಂಗೊಳ್ಳಿ ರಾಯಣ್ಣ ವರ್ಕ್ ಮಾಡಿದೆ. ಸಾರಥಿ ಪಿಕ್ಚರ್ ಅಲ್ಲೇ ಇದು ಸ್ಟ್ಯಾಚು ಹಾಕಿದ್ದು ಮೇಡಮ್. ಇದು ಕೇರಳದಲ್ಲಿ ಹಾಕಿದ್ದು. ಇಲ್ಲಿಂದ 750 ಕಿಲೋಮೀಟರ್ ದೂರ ಇದು. ಅಲ್ಲಿ ಇದನ್ನ ಸೆಟ್ ಹಾಕಿದ್ದು. ಸುಮಾರು ಸಿನಿಮಾ ಮೇಡಮ್ ಎಲ್ಲ ನೋಡಿ. ಇವರು ಕಾಂತಾರ ಪಿಕ್ಚರ್ ಅಲ್ಲಿ ಇವರು ಕಿಶೋರ್ ಅದ್ಭುತವಾದ ನಟ, ಕಾಂತಾರದಲ್ಲೂ ಮಾಡಿದ್ದಾರೆ. ರಜನಿಕಾಂತ್ ಅವರು ಎಲ್ಲಾ ಸಿನಿಮಾದಲ್ಲೂ ಇವ್ರು ಇದ್ದೇ ಇರ್ತಾರೆ ಮೇಡಮ್. ಅವ್ರು ಪ್ರತಿಯೊಂದು ಸಿನಿಮಾದಲ್ಲೂ ಇವ್ರಿಗೊಂದು ರೋಲ್ ಇರಲೇಬೇಕು. ಅದ್ಭುತವಾದ ನಟ. ಇವರು ಅಷ್ಟೇನೆ ನನ್ನ ಹತ್ರನೇ ಮೇಕಪ್ ಮಾಡಿಸೋದು. ಯೋಗೇಶ್ ನೀವಿದ್ರೇನೆ ನಮ್ಗೆ ಕಂಫರ್ಟಬಲ್ ಅಂತ ಹೇಳ್ತಾರೆ, ಅಷ್ಟು ಪ್ರೀತಿಸ್ತಾರೆ. ಅವ್ರಿಗೆ ಹಾಕೋ ವಿಗ್ಗಳು ಕೂಡ ವಿಗ್ ಅಂತಾನೆ ಗೊತ್ತಾಗಲ್ಲ, ಆ ತರ ನ್ಯಾಚುರಲ್ ಆಗಿರುತ್ತೆ. ನಮ್ ಕೆಲಸ ಅದೇನೆ ಮೇಡಮ್. ಕೆಲಸ ತುಂಬಾ ಜನ ಮಾಡ್ತಾರೆ, ಫಿನಿಶಿಂಗ್ ಬಹಳ ಮುಖ್ಯ. ಫಿನಿಶಿಂಗ್ ಮತ್ತೆ ನ್ಯಾಚುರಲ್ ಆಗಿ ಕಾಣೋ ರೀತಿ ಇರಬೇಕು ಖಂಡಿತವಾಗ್ಲೂ. ಯಾಕೆಂದ್ರೆ ಲೈಫಲ್ಲಿ ಒನ್ ಟೈಮ್ ಮದ್ವೆ ಆಗೋದು. ಕೆಲಸ ತುಂಬಾ ಜನ ಮಾಡ್ತಾರೆ, ಹೋಟ್ಲುಗಳು ತುಂಬಾ ಇರುತ್ತೆ, ರುಚಿ ಇರೋದು ಹೋಟ್ಲು ಸಿಗೋದು ತುಂಬಾ ಕಷ್ಟ, ಒಳ್ಳೆ ಕೆಲಸಗಾರರು ಸಿಗೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ನೋಡಿ, ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ. ಇಟ್ಟಾಗೋದು 1-2 ಸಿನಿಮಾ, ಬೆರಳೆಣಿಕೆ ಹೇಳ್ತಾರೆ. ಅದೇ ರೀತಿ ಕೆಲಸಗಾರರು ತುಂಬಾ ಜನ ಇರ್ತಾರೆ. ನಮ್ದು ತುಂಬಾ ಉದಾಹರಣೆಗಳಿದೆ ಮೇಡಮ್. ನೋಡಿ, ಇವ್ರು ಓಂ ಪ್ರಕಾಶ್ ಅವ್ರ ಮಗಳು, ಇವರು ರಕ್ಷಿತಾ ಮೇಡಮ್, ಸುಮಾರು ರಾಗಿಣಿ ಮೇಡಮ್. ಆಲ್ಮೋಸ್ಟ್ ಹೀರೋಯಿನ್ಸ್ ಎಲ್ಲಾರ್ದು ಆಲ್ಮೋಸ್ಟ್ ಇವೆ. ಆಮೇಲೆ 300 ಕೋಟಿ ಸಿನಿಮಾ ಮೇಡಮ್. ಕರ್ನಾಟಕದಲ್ಲಿ ಹೈಯೆಸ್ಟ್ ಬಜೆಟ್ ಮೂವಿ ಯಾವ್ದು ಅಂದ್ರೆ ಇದೆ, ಕೇಡಿ.
KGF ಬಂತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು ಅಂತ ಪ್ರೇಮ್ ಅವರು ಡೈರೆಕ್ಷನ್ ಇದು. KV ಪ್ರೊಡಕ್ಷನ್, KVN ಪ್ರೊಡಕ್ಷನ್. ಇದರಲ್ಲಿ ಶಿಲ್ಪಾ ಶೆಟ್ಟಿ ಅವ್ರಿಗೆ ನಮ್ ಕಡೆಯಿಂದ ಟೀಮ್ ಕರೆಸಿದ್ರು, ನಮ್ದೇ ಅವ್ರಿಗೆ ಸರ್ವಿಸ್ ಬೇಕು ಅಂತ. ಹೋಗಿದ್ವಿ. ಸುಮಾರು ಇದು 1.5 ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ. ಇದಂತೂ ಕರ್ನಾಟಕದಲ್ಲಿ ಒಂದು ಸುನಾಮಿ ಲೆವೆಲ್ಗೆ ಸೌಂಡ್ ಬಂದೇ ಬರುತ್ತೆ. KD ಭಾಗ 1 ಭಾಗ 2 ಬಂದೇ ಬರುತ್ತೆ. ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ಅಂದ್ರೆ ಏನ್ ಕೇಳಂಗಿಲ್ಲ, ಜನಗಳಿಗೆ ಹಿಂಗಿರುತ್ತೆ. ಅದು ಗದೆ ತಗೊಂಡು ಹೊಡೆದ್ರೆ ಏನ್ ಸೌಂಡ್ ಬರುತ್ತೋ ಆ ಲೆವೆಲ್ಗೆ ಅವ್ರದ್ದು ಸ್ಪಿರಿಟ್. ಧ್ರುವ ಸರ್ಜಾ ಅವರು, ಅವ್ರ ಅರ್ಜುನ್ ಸರ್ಜುನ್ ಅವ್ರದೆಲ್ಲ ಅವ್ರ ಫ್ಯಾಮಿಲಿದೆ ಒಂದು ಅದ್ಭುತವಾದ ನಟನೆ. ಅವ್ರನ್ನ ಹಾಕೊಂಡು ಪ್ರೇಮ್ ಅವರು ಮಾಡ್ತಿದಾರೆ. ಪ್ರೇಮ್ ಅವರು ಯಾವ್ದೇ ಸಿನಿಮಾ ಕೈ ಹಾಕಿದ್ರು ಅಲ್ಲಿ ಚಿಂದಿ ಚಿತ್ರನ ಬೋಂದಿ ಅವ್ರ ಸಾಂಗ್ ಗಳು ಕೇಳ್ತಾ ಇದ್ರೇನೆ ಆಹಾ ಅನ್ಸುತ್ತೆ. ಸೊ ಹಾಗೆಲ್ಲ ವಿಡಿಯೋಗಳು ಮಾಡಾಕ್ತೀನಿ. ಆಮೇಲೆ ಹೆಣ್ಣು ಮಕ್ಳಿಗೆ ಏನು ಚಿಂತೆ ಇರಲ್ಲ ಮೇಡಮ್. ಬೈತಲೆ ಬೆಟ್ಟು, ಶಾರ್ಟ್ ಚೈನು, ಕರ್ಲ್ ಬಿಗ್ಗು, ಏರ್ ವಾಲ್ಯೂಮ್ ಕಮ್ಮಿ ಇರುತ್ತೆ, ಏರ್ ಅಟ್ಯಾಚ್ಮೆಂಟ್, ಒರಿಜಿನಲ್ ಏರ್ ಅಟ್ಯಾಚ್ಮೆಂಟ್ ಎಲ್ಲ ಪ್ಯೂರಿಟಿ ಇರುತ್ತೆ, ಖುಷಿ ಪಡ್ತಾರೆ. ಇದು ಮಾಡೆಲ್ ಗಳೆಲ್ಲ ಬಂದ್ರೆ ಮೇಡಮ್, ಇದು ಜಡೆಲ್ ಬಿಳ್ಳೆ ಟ್ರೆಡಿಷನಲ್ ಲುಕ್, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇದು ಮೇಕಪ್ ಟೇಬಲ್. ಇದು ಯಾವುದೇ ಮಾಡೆಲ್ಸ್, ಯಾವುದೇ ಹೀರೋಯಿನ್ಸ್ ಬಂದ್ರು ಇಲ್ಲಿ ಮಾಡ್ಬೋದು. ಆಮೇಲೆ ಕೆಲವು ಹೀರೋಯಿನ್ ಆಗ್ಬೇಕು ಅಂತ ಅವಕಾಶ ಬೇಕು ಅಂತ ಬಂದಿರ್ತಾರೆ, ಸರ್ ನಾನೊಂದು ಒಳ್ಳೆ ಫೋಟೋ ಶೂಟ್ ಮಾಡ್ಬೇಕು ಡೈರೆಕ್ಟರ್ ಕೊಡಕ್ಕೆ ಅಂತ. ಇಲ್ಲಿ ಫೋಟೋ ಶೂಟ್ ನಡೆಯುತ್ತೆ ಮೇಡಮ್, ಎಲ್ಲಾ ಹೀರೋಯಿನ್ಸ್ ಗಳದೆಲ್ಲ. ಯಾರ್ದೇ ಫೋಟೋ ಶೂಟ್ ಬೇಕು ಅಂದ್ರೆ, ಹೊಸದಾಗಿ ನಾನು ಆಕ್ಟ್ ಮಾಡ್ಬೇಕು ಅಂದ್ರೆ, ಇಲ್ಲ ಆಲ್ರೆಡಿ ಆಕ್ಟರ್ ಆಗಿರ್ತಾರೆ ಮತ್ತೆ ನಾನು ಫ್ರೆಶ್ ಆಗಿ ಫೋಟೋ ಶೂಟ್ ಬೇಕು ಅಂದ್ರೆ ಇಲ್ಲಿ ಬಂದು ಪ್ರತಿಯೊಂದು ಇಲ್ಲೇ ಮೇಕ್ ಓವರ್ ಮಾಡಿಸಿ, ಇಲ್ಲೇ ಫೋಟೋ ಶೂಟ್ ಮಾಡಿಸಿ ಸೊ ಹೋಗ್ಬೋದು. ರೆಂಟಲ್ ಬಟ್ಟೆಗಳು ಅವ್ರು ಕಮ್ಮಿ ಬಜೆಟ್ ಅಂದ್ರೆ ಕಮ್ಮಿ ಮಾಡ್ಕೊಡ್ತೀವಿ, ಹೈ ಕ್ವಾಲಿಟಿ ಬೇಕು ಅಂದ್ರೆ ಹೈ ಕ್ವಾಲಿಟಿ. ಸೊ ಮೇಕಪ್ ಕ್ಲಾಸ್ ಸಹ ನೀವು ನಡೆಸ್ತೀರಾ ಅಂತ ಗೊತ್ತಾಯ್ತು. ಮೇಕಪ್ ಕ್ಲಾಸಸ್ ನಡೆಸ್ತೀನಿ, ಬಟ್ ಈಗ ಇಲ್ಲೇ ಬಿಸಿ ಇರೋದ್ರಿಂದ ಸ್ವಲ್ಪ ಕಮ್ಮಿ. ಸೊ ಅದೇನಾದ್ರೂ ನಮ್ಮ ವ್ಯೂವರ್ಸ್ ಗಳಿಗೆ ಏನಾದ್ರೂ ಅವಕಾಶ ಸಿಗುತ್ತಾ? ನಾನು ಹೇಳೋದು ಒಂದೇ ಮೇಡಮ್, ಇಲ್ಲಿ ನಮ್ದು ಬರೀ ದುಡ್ಡು ಮಾಡ್ಬೇಕು ಅನ್ನೋ ಮೈಂಡ್ ಇಲ್ಲ ನನಗೆ. ಬರೀ ದುಡ್ಡು ಮಾಡ್ಬೇಕು ಅಂದ್ರೆ ಈಗಲೂ ನಾನು ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಅಂದ್ರೆ ತುಂಬಾ ಜನ ಬರ್ತಾರೆ. ಕಲ್ತಿ ಎಲ್ಲೋ ಕಲ್ತಿದ್ರು ಬ್ರದರ್ ನಿಮ್ ವರ್ಕ್ ಕಲಿಬೇಕು, ನಿಮ್ದು ಸ್ಪೆಷಲ್ ವರ್ಕ್ ಇದೆ ಅಂತ ಬರ್ತೀನಿ ಅಂತ ತುಂಬಾ ಜನ ಬರ್ತಾರೆ. ನನಗೆ ಬರೀ ದುಡ್ಡಿನ ಇಂಟೆನ್ಷನ್ ಇಲ್ಲ. ಒಳ್ಳೆ ಕೆಲಸಗಾರರು, ಹಾರ್ಡ್ ವರ್ಕ್ ಮಾಡೋರ್ ಬೇಕು, ಕೆಲಸನ ಶ್ರದ್ಧೆ ಭಕ್ತಿಯಿಂದ. ಗುರು ಅವ್ರು ಯಾವತ್ತಿದ್ರು ನೋಡಿ, ಜೀವನದಲ್ಲಿ ಇಬ್ರು ಬಹಳ ಮುಖ್ಯ. ಜನ್ಮ ಕೊಡೋ ತಾಯಿ, ನಮ್ಮ ಹುಟ್ಟಿಗೊಂದು ಅರ್ಥ ಸಿಗೋದು, ವಿದ್ಯೆ ಕೊಡೋ ಗುರು, ಈ ಎರಡು ಬಹಳ ಮುಖ್ಯ. ಕಟ್ಕೊಂಡಿರೋ ಗಂಡ ಮೋಸ ಮಾಡೋಗ್ಬೋದು, ಹೊಟ್ಟೆಲ್ ಹುಟ್ಟಿದ ಮಕ್ಳು ಮೋಸ ಮಾಡೋಗ್ಬೋದು, ಜೀವನ ಪೂರ್ತಿ ನಮ್ ತಂದೆ ತಾಯಿ ಜೊತೆಲಿ ಇರದೇ ಇರ್ಬೋದು. ಏನಿಲ್ಲ ಅಂದ್ರೆ ಕಲ್ತಿರೋ ವಿದ್ಯೆ ನಮ್ಮನ್ನ ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರೂ ನಮ್ಗೆ ಊಟ ಸಿಗೋದು ವಿದ್ಯೆಯಿಂದ. ಈ ವಿದ್ಯೆನ ಕೊಟ್ಟಿರುವಂತ ಗುರುಗಳನ್ನ ನಾವು ಗೌರವಿಸ್ಬೇಕು ಅನ್ನೋ ಒಂದು ಶ್ರದ್ಧೆ ಭಕ್ತಿ ಇಟ್ಕೊಂಡು ನನ್ನ ಕೆಲಸನೇ ಬೇಕು ಅಂತ ಬಂದಿರೋರ್ಗೆ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಗಳು ಫ್ರೆಂಡ್ಸ್ ನೀವು ನೋಡಬಹುದು, ಅದ್ರ ಡೀಟೇಲ್ಸ್ ಸಹ ಇವರು ಹೇಳ್ತಾರೆ. ಸೊ ನೀವು ಕಾಂಟ್ಯಾಕ್ಟ್ ನಂಬರ್ ಏನ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪೂರ್ತಿ ಡೀಟೇಲ್ಸ್. ಖಂಡಿತವಾಗ್ಲೂ ಮೇಡಮ್, ಅವ್ರು ಕೇವಲ ನನ್ನ ಹತ್ರ ಒಂದೇ ಒಂದು ತಿಂಗಳಲ್ಲಿ 30 ದಿವಸದಲ್ಲಿ, ಒಂದ್ ದಿವಸಕ್ಕೆ ಹೋದ್ರೆ 10,000 ದುಡಿಯೋ ತರ ಅವ್ರದ್ದು ಬ್ರಾಂಡೇ ಚೇಂಜ್ ಮಾಡ್ಬಿಡ್ತೀನಿ. ಅವ್ರ ತಿಂಗಳೆಲ್ಲ ಹೋಗಿ 15 ವರ್ಷ 20 ವರ್ಷ ಎಜುಕೇಶನ್ ಮಾಡಿರ್ತಾರೆ, ಸರ್ಟಿಫಿಕೇಟ್ ತಗೊಂಡ್ ಹೋದ್ರೆ ಅವ್ರಿಗೆ 20,000 30,000 ಸಂಬಳ ಕೊಡ್ತಾರೆ ತಿಂಗಳೆಲ್ಲ. ನಾನು ಒಂದ್ ದಿವಸಕ್ಕೆ ಹೋದ್ರೆ 10,000 20,000 ದುಡಿಯೋ ತರ ಒಂದು ಕೆಲಸನ ಹೇಳ್ಕೊಟ್ಟು ನಾನೇ ಕೆಲಸನೂ ಕೊಡ್ತೀನಿ. ಬಟ್ ಎಲ್ರಿಗೂ ಕೊಡಲ್ಲ. ಅದೇ ನಾನು ಹೇಳಿದ್ದಲ್ಲ, ನನಗೆ ಯೋಗ್ಯರು ಅನ್ನಿಸ್ಬೇಕು, ಕೆಲಸನ ಶ್ರದ್ಧೆ ಭಕ್ತಿಯಿಂದ ಗೌರವಿಸ್ಬೇಕು. ಒಂದು ಕಣ್ಣನ್ನ ನಾವು ಹಿಂಗ್ ಜೋಪಾನ ಮಾಡ್ತೀವೋ, ತಂದೆ ತಾಯಿನ ಎಷ್ಟು ಪ್ರೀತಿಸ್ತಾರೋ ಆ ತರ ಪ್ರೀತಿ ಅಭಿಮಾನ ನನ್ನ ಮೇಲೆ, ನನ್ನ ಕೆಲಸದ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಮಾತ್ರ ನಾನು ಈ ಕೆಲಸನ ಹೇಳ್ಕೊಡ್ತೀನಿ, ಇಲ್ಲ ಖಂಡಿತವಾಗ್ಲೂ ಹೇಳ್ಕೊಡಲ್ಲ. ಸೊ ಫ್ರೆಂಡ್ಸ್ ನೀವು ನೋಡ್ಬೋದು, ಯಾಕಂದ್ರೆ ನಾರ್ಮಲಿ ನಿಮ್ಗೆ ಈಗ ಒಂದು ಮೇಕಪ್ ಸ್ಟುಡಿಯೋದಲ್ಲಿ ಒಂದು ಮೇಕಪ್ ಹೇಳ್ಸ್ಕೊಳ್ಬೇಕಂದ್ರೆ ಸೊ ಯಾವುದೇ ರೀತಿ ಇರೋದಿಲ್ಲ. ಬಟ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಸ್ಪೆಷಲ್, ನಿಮ್ಗೆ ಒಂದು ಮೇಕಪ್ ಆಗ್ಲಿ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗ್ಲಿ ಎಲ್ಲಾನು ಕೂಡ ಇಲ್ಲಿ ಕೊಡ್ತಾರೆ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಯೋಗೇಶ್ ಅಣ್ಣ ಅನ್ನೋದು ತುಂಬಾನೇ ಫೇಮಸ್. ನೀವು ಇಲ್ಲಿ ಸರ್ ಅನ್ನೋದಕ್ಕಿಂತ ಯೋಗಿ ಅಣ್ಣ ಅನ್ನೋದು ತುಂಬಾ ಫೇಮಸ್ ಆಗಿರ್ತಾರೆ. ಸೊ ಇವ್ರ ಹತ್ರ ನೀವು ಕಲಿಯೋದ್ರಿಂದ ನಿಮ್ಗೆ ಎಷ್ಟು ನಿಮ್ಗೆ ಅದ್ರ ಬಗ್ಗೆ ಒಂದು ಜೀವ ಸತ್ಯದ ಬಗ್ಗೆನೇ ಆಗ್ಲಿ ಎಲ್ಲಾನು ಕೂಡ ನೀವು ತಿಳ್ಕೊಳ್ಬಹುದು. ಹಾಗೆ ನಿಮ್ಗೆ ಒಂದು ಮೇಕಪ್ ಬಗ್ಗೆ ಬೇಕು ಅಂದ್ರೆ A to Z ಕಲೆಕ್ಷನ್ಸ್ ಗಳು. ಸೊ ನೀವು ನಾರ್ಮಲಿ ಒಂದು ಪಿನ್ ಸಹ ತಗೊಂಡ್ ಬರ್ತಾ ಇದ್ರು ನಡೆಯುತ್ತೆ. ಅವ್ರು ಬರೀ ನಾರ್ಮಲ್ ಡ್ರೆಸ್ ಅಲ್ಲಿ ಬಂದ್ರೆ ಸಾಕು ಮೇಡಮ್, 1 ಅವರ್ ಕೊಟ್ರೆ ಅವ್ರನ್ನ ದೇವತೆ ತರ ರೆಡಿ ಮಾಡ್ಬಿಡ್ತೀನಿ. ಅವ್ರು ಬರೀ ಸೆಲೆಬ್ರಿಟಿಗಳು ಮಾತ್ರ ಚೆನ್ನಾಗಿ ಕಾಣ್ತಾರೆ ಅನ್ನೋದು ಒಂದು ಮೈಂಡ್ ಅಲ್ಲಿ ಇದೆ. ಅಯ್ಯೋ ನಮ್ ಫೋಟೋಜೆನಿಕ್ ಫೇಸ್ ಅಲ್ಲ, ನಾನು ಚೆನ್ನಾಗಿ ಕಾಣಲ್ಲ, ನಾನು ಮೇಕಪ್ ಸೆಟ್ ಆಗಲ್ಲ. ಒಳ್ಳೆ ವ್ಯಕ್ತಿಗಳು ಎಲ್ರಿಗೂ ಸೆಟ್ ಆಗ್ತಾರೆ. ಒಳ್ಳೆ ವ್ಯಕ್ತಿ ಎಲ್ಲ ಅಂದ್ರೆ ನಮ್ಮ ಹೊಟ್ಟೆಲ್ ಹುಟ್ಟಿದ ಮಕ್ಕಳಾದ್ರೂ ಮೈನಸ್ ಪ್ಲಸ್ ಪ್ಲಸ್ ಅಂದ್ರೆ ಕೈ ಬಾಯಿ ಕರೆಕ್ಟ್ ಆಗಿದ್ರೆ ಇಡೀ ದೇಶನೇ ಗೆಲ್ಬಹುದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಳ್ಳೆ ಕಲಾವಿದನ ಕೈಲಿ ಒಂದು ಕಾಯಿ ಚುಪ್ ಕೊಟ್ರು ಅದ್ರಲ್ಲಿ ಒಂದು ಗಣಪತಿ ಮಾಡಿ ಕೂರಿಸ್ಬಿಡ್ತಾರೆ. ಕಲಾವಿದ ಅಲ್ದವನು ಒಳ್ಳೆ ಕಲ್ ಕೊಟ್ರು ಅದನ್ನ ಹಾಳು ಮಾಡಿ ಕೂರಿಸ್ತಾರೆ. ಅಯೋಧ್ಯದಲ್ಲಿ ನೋಡಿ ರಾಮನ್ಗೆ ಯೋಗೀಶ್ ಅಂತ ನನ್ನ ಹೆಸರಲ್ಲಿರೋರ್ಗೆನೆ ಒಂದ್ ಕಲ್ ಕೊಟ್ಟಿದ್ದಾರೆ, ವೇಸ್ಟ್ ಕಲ್ ಅಂತ ಇದ್ದಿದ್ದನ್ನ ಕೊಟ್ಟಿದ್ದಾರೆ. ಒಳ್ಳೆ ಶಿಲ್ಪಿ ಮಾಡಿ ಇವತ್ತು ಮೋದಿ, ಇಡೀ ಇಂಡಿಯಾ ಕಾಯೋ ಮೋದಿ ಬಂದ್ಬಿಟ್ಟು ಅದ್ರ ಮುಂದೆ ಕೈ ಮುಕ್ಕೊಂಡಿದ್ದಾರೆ ವೇಸ್ಟ್ ಕಲ್ ಅಂದಿದ್ದಕ್ಕೆ. ಅದೇ ಬೇರೆಯವ್ರಿಗೂ ಕೊಟ್ಟಿದ್ದಾರೆ 3 ಕಲ್ಲನ್ನ, ಬಟ್ ಅದನ್ನ ಅಲ್ಲಿ ಕೂರ್ಸಿಲ್ಲ. ಯಾಕೆಂದ್ರೆ ದೈವ ಕಲೆ ಅನ್ನೋದನ್ನ ಕೆತ್ತನೆ ಮಾಡೋದು, ಒಳ್ಳೆ ಮೇಕಪ್ ಮಾಡೋದು, ದೇವರಿಗೆ ಅಲಂಕಾರ ಮಾಡೋದು ಇದು ಎಲ್ರಿಗೂ ಸಿಗಲ್ಲ ಮೇಡಮ್. ಖಂಡಿತ ಸರಸ್ವತಿ, ಕಲಾ ಸರಸ್ವತಿ ಕೆಲವೊಬ್ರಿಗೆ ಮಾತ್ರ ನೋಡಿ, ಅದನ್ನ ನೆನ್ಸ್ಕೊಂಡ್ರೆ ಮೈ ಜುಮ್ ರೋಮ ನಿಂತ್ಕೊಳ್ಳುತ್ತೆ ನನಗೆ.
ಸರಸ್ವತಿನ ಗೌರವಿಸ್ಬೇಕು ಮೇಡಮ್, ಪ್ರೀತಿಸ್ಬೇಕು. ನಂದು ಡೆಡಿಕೇಶನ್ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ ಮೇಡಮ್, ನಮ್ ತಂದೆ ತೀರೋಗಿದ್ದಾರೆ ಅಂತ ಗೊತ್ತಾದ್ರೂ ಇಲ್ಲಿ ಹುಡುಗಿ ಹಠ ಮಾಡಿರ್ತಾರೆ, ಅಣ್ಣ ನನ್ನ ಲೈಫಲ್ಲಿ ಒನ್ ಟೈಮ್ ಮದ್ವೆ ಆಗೋದು ನೀನೇ ಬೇಕು ಅಂತ. ಅಲ್ಲೋಗಿ ಮೇಕಪ್ ಮಾಡಿ ಆಮೇಲೆ ನಾನು ಕಾರ್ಯಕ್ಕೆ ಹೋಗಿರ್ತೀನಿ. ಎಸ್, ಹಾರ್ಡ್ ವರ್ಕ್ ಅಂದ್ರೆ ಆ ಲೆವೆಲ್ಗೆ ಇರುತ್ತೆ. ನಮ್ ಬ್ರದರ್ ಸ್ವಂತ ಒಡ ಹುಟ್ಟಿದ ಅಣ್ಣ ಇದಾದಾಗ್ಲೂ ಕೂಡ ಅವ್ರನ್ನ ಅಲ್ಲಿ ಹೋಗಿ ಇದ್ ಮಾಡಿ ಆಮೇಲೆ ನಾವು ಆತರ ಕಾರ್ಯಕ್ಕೆ ಹೋಗಿರೋದಿದೆ. ಸೊ ಕೆಲಸ ಅಂದ್ರೆ ಕರ್ತವ್ಯವೇ ದೇವ್ರು ಮೇಡಮ್. ದರ್ಶನ್ ಅವರು ಕೂಡ ಎಲ್ಲರೂ ಹೇಳ್ತಿರ್ತಾರೆ. ಆಮೇಲೆ ಪ್ರತಿಯೊಬ್ರು ಮೇಡಮ್ ಇಡೀ ವರ್ಲ್ಡ್ ಅಲ್ಲಿ ಒಂದ್ ಮಾತು ಹೇಳ್ತಿರ್ತಾರೆ, ಏನಂದ್ರೆ ನಮ್ ತಂದೆ ತಾಯಿನೇ ಗ್ರೇಟು, ನಮ್ಮ ಅಣ್ಣ ಗ್ರೇಟು, ನನ್ ಗಂಡ ಗ್ರೇಟು, ನನ್ನ ಮಕ್ಕಳೇ ಗ್ರೇಟು ಅಂತಿರ್ತಾರೆ. ಆಕ್ಚುಲಿ ಒಂದ್ ಸತ್ಯವಾದ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಹುಟ್ಟಿಗೆ ಒಂದು ಅರ್ಥ ಸಿಗದೆ ಪಬ್ಲಿಕ್ ಇಂದ ಮೇಡಮ್. ಇವತ್ತು ನೋಡಿ, ಅಭಿಮಾನಿಗಳ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು. ಯಾಕೆಂದ್ರೆ ಅಭಿಮಾನಿಗಳ ಪಬ್ಲಿಕ್ ಇಂದಾನೆ ನಮಗೊಂದು, ನಮ್ಮ ಹುಟ್ಟಿಗೆ ಒಂದು ಅರ್ಥ ಸಿಗದೆ ಪಬ್ಲಿಕ್ ಇಂದ ಮೇಡಮ್. ದರ್ಶನ್ ಅವರು ಕೂಡ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಕರ್ಸ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರ ಮಗ ಅಂದ್ರೆ ಪ್ರಾಣ ಇದ್ರು ಪಬ್ಲಿಕ್ ಅಂದ್ರೆ ಪಂಚಪ್ರಾಣ ಅವ್ರಿಗೆ. ಅರ್ಥ ಆಯ್ತಾ? ಯಾರೇ ಸಾಧಕರನ್ನ ಕೇಳಿದ್ರೆ ಪಬ್ಲಿಕ್ ದೇವರು ಅಂತ ಹೇಳ್ತಾರೆ, ಪಬ್ಲಿಕ್ ಇಂದಾನೆ ನಮ್ ಜೀವನ ನಡೆಯೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಬ್ಲಿಕ್ ಇಸ್ ಗಾಡ್. ನಾನಂತೂ 24 ಗಂಟೆ 365 ದಿವಸ ಜನಗಳ ಸೇವೆ ಮಾಡಕ್ಕೆ. ಒಂದು ಮೇಡಮ್, ನನ್ನ ದೇಶ ಅಲ್ಲ, ಬೇರೆ ದೇಶಕ್ಕೆಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದೆ. ಒಂದು ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಇನ್ ಕರ್ನಾಟಕ ಅಂತ 4 ನ್ಯಾಷನಲ್ ಅವಾರ್ಡ್ ಆಗಿದೆ ನನಗೆ. ಅರ್ಥ ಆಯ್ತಾ? ಸೊ ಇನ್ನ ಬೇರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಹೋಗಿ ಕೆಲಸ ಮಾಡಿದೀನಿ ಮೇಡಮ್. ನನ್ಗೆ 6 ಜನ ಅಕ್ಕ ತಂಗಿರೋ, ಎಲ್ಲೇ ಹೋದ್ರು ಸ್ವಂತ ನಮ್ಮ ಅಕ್ಕ ತಂಗಿರೋ ಅಂತ ತಿಳ್ಕೊಂಡು ತುಂಬಾ ಅದ್ಭುತವಾದ ಸರ್ವಿಸ್ ಕೊಡ್ತೀನಿ. ಇಡೀ ಬೆಂಗಳೂರಲ್ಲಿ ಮೇಡಮ್ ಎಲ್ಲೇ ಸರ್ವಿಸ್ ಕೊಟ್ರು ನನಗೆ ಸನ್ಮಾನ ಮಾಡಿನೇ ಕಳ್ಸೋದು. ಲಾಸ್ಟ್ ಗೆ ದುಡ್ಡು ಕೊಡುವಾಗ ಅಯ್ಯೋ ಯಾರೋ ಇವರು ಪಾರ್ಲರ್ ಅವ್ರು ಲೋಕಲ್ ಆಗಿ ಬಂದ್ ಮಾಡ್ಬಿಟ್ರು ಅಂತ ತುಂಬಾ ಜನ ನನಗೆ ಫೀಲ್ ಮಾಡಿ ಹೇಳ್ತಿರ್ತಾರೆ, ಅಣ್ಣ ಪ್ಲೀಸ್ ಅಣ್ಣ ಒಳ್ಳೆ ಮೇಕಪ್ ಮಾಡ್ಕೊಡಿ, ನನ್ಗೊಂದು ಕನ್ಸಿದೆ, ನನ್ನ ಮಗಳು ಮೇಕಪ್ ಗೆ ಒಳ್ಳೇದ್ ಮಾಡಿಸ್ಬೇಕು. ನಾನ್ ಸತ್ರು ನಮ್ಮ ಮೊಮ್ಮಕ್ಳಿಗೆ ಹೇಳ್ತಿರ್ತಾರೆ, ನಮ್ಮಮ್ಮ ಒಳ್ಳೆ ಮೇಕಪ್ ಕರ್ಸಿದ್ರು, ಸೆಲೆಬ್ರಿಟಿ ಮೇಕಪ್ ಕರ್ಸಿದ್ರು ಅಂತ ಒಂದ್ ಹೆಸರು ಉಳಿತಾಣ. 5,000 ಇವತ್ತಿಲ್ಲ ನಾಳೆ ದುಡಿಬೋದಣ್ಣ, ಒಳ್ಳೆ ಮೇಕಪ್ ಬೇಕು ಅಂತ ನನ್ನ ಹತ್ರ ಬರ್ತಾರೆ. ಮೇಡಮ್ ನನ್ನ ಸರ್ವಿಸ್ ಎಲ್ಲ ತಗೊಂಡ್ಮೇಲೆ ಫೋಟೋಗ್ರಾಫರ್ ಇಂದ ಹಿಡಿದು, ಬ್ರದರ್ ನೀವ್ ಬಂದ್ರೆ ನನ್ ಖುಷಿ ಬ್ರದರ್, ಮೇಕಪ್ ಚೆನ್ನಾಗಿ ಬಂದ್ರೆ ಫೋಟೋ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ನಾವು 10D ತಗೊಂಡ್ಬಂದ್ರು ಏನೋ ಪ್ರಯತ್ನ ಇಲ್ಲ ಬ್ರದರ್ ಅಂತ ಹೇಳ್ತಿರ್ತಾರೆ. ಅವ್ರು ವಯಸ್ಸಾಗಿರೋದ್ರಿಂದ ಹಿಡಿದು ಎಲ್ರು ವಾವ್ ಬ್ರದರ್ ನಿಮ್ ಮೇಕಪ್ ಚೆನ್ನಾಗಿದೆ, ಮೇಕಪ್ ಚೆನ್ನಾಗಿದೆ, ಬಂದವ್ರು ಸೆಲ್ಫಿ ತಗೋತಾರೆ. ಅದೆಲ್ಲ ಆದ್ಮೇಲೆ ಒಂದ್ ಶಾಲು ಹಾರ ಹಾಕಿ ಸನ್ಮಾನ ಮಾಡಿ ಕಳಿಸ್ತಾರೆ. ಅದಲ್ದೆ ನಿಮ್ಗೋಸ್ಕರ ಅಣ್ಣ ನಿಮ್ ಪ್ರೈಸ್ ಏನೋ ಅವ್ರು ಯಾರೋ ನಮ್ಗೆ ಗೊತ್ತಿರಲ್ಲ, ಅಣ್ಣ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಣ್ಣ, ನಿಮ್ಮ ಬ್ಲೇಸರ್ ನಿಮ್ಗೋಸ್ಕರ ನನ್ಗೆ ಗಿಫ್ಟ್, ಒಂದ್ ಶರ್ಟ್ ಗಿಫ್ಟ್, ಪ್ಯಾಂಟ್ ಗಿಫ್ಟ್ ಕೊಟ್ಟಿದ್ದಾರೆ. ನೀವು ನಂಬಲ್ಲ, ನಮ್ಮ ಒಡ ಊಟದ ಅಕ್ಕ ತಂಗಿರಿಗಿಂತ, ಅಣ್ಣ ತಮ್ಮದಿರಿಗಿಂತ, ರಿಲೇಟಿವ್ಸ್ ಗಿಂತ ನನಗೆ ತುಂಬಾ ಪ್ರೀತಿ ಸಿಕ್ಕಿರೋದು ನನಗೆ ಪಬ್ಲಿಕ್ ಇಂದ. ಪಬ್ಲಿಕ್ ಇಸ್ ಗಾಡ್. ನಮ್ಮ ರಿಲೇಟಿವ್ಸ್ ಇಂದ ನಾನು ತುಂಬಾ ಅವಮಾನಗಳು ಮಾಡಿದ್ರು, ಫ್ರೆಂಡ್ಸ್ ಗಳು ತುಂಬಾ ಅವಮಾನಗಳು ಮಾಡಿದ್ರು. ಅದೆಲ್ಲ ಪ್ಲಸ್ ಪಾಯಿಂಟ್. ಅವರೆಲ್ಲ ಅವಮಾನ ಮಾಡಿಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಬೆಳೆಯಕ್ ಆಗ್ತಿರ್ಲಿಲ್ಲ. ಇವರು ದೇವ್ರೆ, ಅವರು ದೇವ್ರೆ. ಈಗ ಒಂದ್ ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ವೇಸ್ಟ್ ಗಳೆಲ್ಲ ತೆಗಿಬೇಕು. ಆ ವೇಸ್ಟ್ ಹೋದ್ರೇನೆ ದೇವ್ರ ಶಿಲೆ ಆಗಕ್ ಸಾಧ್ಯ. ಆ ವೇಸ್ಟ್ ಇದ್ರೆ ಗೊತ್ತಾಗಲ್ಲ ಹಂಗೆ. ಸೊ ನಮಗೆ ರಿಲೇಟಿವ್ಸ್, ಫ್ರೆಂಡ್ಸ್ ಇವರೆಲ್ಲ ಬಹಳ ಮುಖ್ಯ. ಯಾಕಂದ್ರೆ ಅವರೆಲ್ಲ ಅವಮಾನ ಮಾಡಿಲ್ಲ ಅಂದಿದ್ರೆ ಇವತ್ತು ಸಾಧನೆ ಅನ್ನೋ ಶಿಖರನ ಏರಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನನಗೆ ಬೆಸ್ಟ್ ಕಸ್ಟಮರ್ಸ್ ಬಂದ್ರೆ ಒಳ್ಳೆ ಸರ್ವಿಸ್ ಕೊಡ್ತೀನಿ. ತುಂಬಾ ಆರ್ಡರ್ಗಳನ್ನ ನಾನು ಮಾಡಕ್ ಹೋಗಲ್ಲ. ನನ್ನನ್ನ ಗೌರವಿಸೋ ಜಾಗದಲ್ಲಿ ನಾನು ಅವ್ರ ಸ್ಲಿಪ್ಪರ್ ಕೂಡ ಹಾಕ್ತೀನಿ. ನನಗೆ ಗೌರವ ಇಲ್ಲದ ಜಾಗದಲ್ಲಿ ಅವರು ನನ್ನ ಒಡ ಹುಟ್ಟದವ್ರಾದ್ರೆ ಅವರಿಂದ ನಾನು ದೂರ ಇರ್ತೀನಿ. ಇದು ಅದಕ್ಕೆ ಒಂದ್ ಗಾದೆ ಹೇಳ್ತಾರೆ ದೊಡ್ಡವರು, ಏನ್ ಯೋಗೀಶ್ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಇದು ಸರಿನಾ ತಪ್ಪ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಖಂಡಿತವಾಗ್ಲೂ ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಮೇಡಮ್. ನಿಜವಾದ ಭಕ್ತಿಗೆ ಕರಗ್ಲಿಲ್ಲ ಅಂದ್ರೆ ಅವನು ದೇವರೇ ಆಗಲ್ವಂತೆ. ನಿಜವಾದ ಪ್ರೀತಿ ಕರಗ್ಲಿಲ್ಲ ಅಂದ್ರೆ ಅವ್ನು ಮನುಷ್ಯನೇ ಆಗಲ್ವಂತೆ. ನಾನ್ ಮನುಷ್ಯ, ನಿಜವಾದ ಪ್ರೀತಿ ಇದ್ರೆ ಅಲ್ಲಿ ಕರೆಕ್ತೀನಿ, ಮಗು ಆಗ್ತೀನಿ, ಮನುಷ್ಯ ಅಲ್ವಾ ಮೇಡಮ್? ಸೊ ಹಂಗಾಗಿ ದೇವರೇ ಕರೆಕ್ತಾನೆ ಅಂದ್ಮೇಲೆ ನಾವೆಲ್ಲ ನರ್ಮಾನವರು ಖಂಡಿತ ಕರೆಕ್ತೀವಿ. ಒಳ್ಳೆ ಸರ್ವಿಸ್ ಬೇಕು ಅಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜಾಗ್ವಾರ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ವರ್ಕ್ ಮಾಡಿದ್ವಿ. ಇಲ್ಲಿದೆ ನೋಡಿ ಕುಮಾರಸ್ವಾಮಿ ಅವರು, ಸಾಧುಕೋಕಿಲ್ ಅವರು ಮೇಕಪ್ ಮಾಡ್ತಿರೋದು. ತುಂಬಾ ಇದೆ ಮೇಡಮ್, ಒಂದು ಲಾಟ್ ಇದೆ. ಸಪರೇಟ್ ಒಂದು ವಿಡಿಯೋ ಹೌದು, ಸಪರೇಟ್ ಆಗಿ ಎಷ್ಟು ಫ್ರೆಂಡ್ಸ್ ಇಲ್ಲಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಅಂದ್ರೆ, ಸೊ ಇದ್ರದೇ ಆದಂತ 2-3 ಎಪಿಸೋಡ್ ಆಗ್ಬಿಡುತ್ತೆ, ಅಷ್ಟು ಕಲೆಕ್ಷನ್ಸ್ ಇದೆ. ಸೊ ಮತ್ತೆ ಈಗ ಒಂದು ಬಾಲಿವುಡ್ ಸ್ಟಾರ್ಸ್ ಗಳು ಸಹ ಇದ್ದಾರೆ ಇಲ್ಲಿ. ಹೌದು, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್ ಅರವಿಂದ್, ಆಮೇಲೆ ಇವರು ಸಂಜಯ್ ದತ್ತು, ಎಲ್ಲರೂ ದೊಡ್ಡ ತಾರಾ ಬಳಗನೇ ಇದೆ ಆ ಸಿನಿಮಾದಲ್ಲಿ. ಸೂಪರ್ ನೋಡಿ, ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಸೊ ಯೋಗಿ ಅಣ್ಣನ ಮೀಟ್ ಮಾಡಿದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರ ಬಗ್ಗೆ ಡೀಟೇಲ್ಸ್ ಹೇಳಿದಕ್ಕೆ ತುಂಬಾ. ಬಟ್ ಒಂದ್ ದುರಂತ ಏನಂದ್ರೆ ಮೇಡಮ್, ಎಷ್ಟೇ ಸಿನಿಮಾ ಕೆಲಸ ಮಾಡಿದ್ರು ನಾವು ಕಾರ್ಮಿಕರು ಕಾಣಿಸ್ಕೊಳ್ಳಲ್ಲ, ಅದೊಂದೇ ದುರಂತ. ನಾವು ಎಷ್ಟೋ ರಾಷ್ಟ್ರ ಪ್ರಶಸ್ತಿ ಬಂದಿರೋ ಸಿನಿಮಾ ಮಾಡಿದೀನಿ. ಗಿರೀಶ್ ಕಾಸರವಳ್ಳಿ ಡೈರೆಕ್ಟರ್ ಮೇಡಮ್, 75 ದಿವಸ ಹಾರ್ಡ್ ವರ್ಕ್ ಮಾಡಿದೀವಿ. ನಮ್ಮ ಕರ್ನಾಟಕಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿರೋ ಸಿನಿಮಾ ಮಾಡಿದೀವಿ ಅಂತ ಅಂದ್ರೆ ಅದನ್ನ ಹೇಳ್ಕೊಳಕ್ಕೆ ಡೈಮಂಡ್ ಕಿರೀಟ ಮೇಡಮ್, ಚಿನ್ನದ ಕಿರೀಟ ಅಲ್ಲ, ಡೈಮಂಡ್ ಕಿರೀಟ. ತಾರಾ ಮೇಡಮ್ ಅವ್ರ ಅಭಿನಯ ಚಕ್ರವರ್ತಿ ಅಲ್ಲ, ಅಭಿನಯೇತ್ರಿ ಅಂತ ಹೇಳ್ಬೇಕು ಅವ್ರನ್ನ. ಅವ್ರ ಪರ್ಫಾರ್ಮೆನ್ಸ್ ಅದ್ಭುತ. ಅಂತವ್ರ ಜೊತೆ ನಾನು ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದೆಲ್ಲ ನನ್ನ ಭಾಗ್ಯ, ಇದು ಎಲ್ರಿಗೂ ಸಿಗಲ್ಲ. ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ. ಅಂಬರೀಶ್ ಅವರು ಇದೇ ಹೆಗ್ಲ ಮೇಲೆಲ್ಲ ಕೈ ಹಿಡ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವ್ರ ಜೊತೆ ಹೆಜ್ಜೆ ಇಟ್ಟಿದ್ದೀನಿ. ಸೊ ಒಂದ್ ಕಡೆ ಖುಷಿ ಆಗುತ್ತೆ ಮೇಡಮ್. ರಾಕ್ಷಸ ಅಂತ ಒಂದ್ ಸಿನಿಮಾ ಶೂಟಿಂಗ್
ಕಂಠೀರವ ಸ್ಟುಡಿಯೋದಲ್ಲಿ ಶಿವಣ್ಣ ಹೀರೋ, ಸಾಧು ಕೋಕಿಲ ಡೈರೆಕ್ಟರ್, ಅಲ್ಲಿ ರಾಜ್ಕುಮಾರ್ ಅವರು ಅವರೇ ಕ್ಲಬ್ ಬೋರ್ಡ್ ಬರೆದಿದ್ದು, ಅವ್ರ ಜೊತೆ ಹೆಜ್ಜೆ ಇಟ್ಟಿದ್ದೀನಿ, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದೀವಿ. ಸೊ ಅದೆಲ್ಲ ನಮ್ಗೆ ಯಾವ್ದೋ ಒಂದು ಭಾಗ್ಯ ನಮ್ಮನ್ನ ಇವತ್ತಿಲ್ಲಿ ಕರ್ಕೊಂಡು ಬಂದಿದೆ. ಆಮೇಲೆ ಇವತ್ತು ರಜನಿಕಾಂತ್ ಮೇಕಪ್ ಮ್ಯಾನ್ ಅಂತ ಪಬ್ಲಿಕ್ ಯಾರು ಅಂತ ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಮೇಕಪ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ, ಸಲ್ಮಾನ್ ಖಾನ್ ಮೇಕಪ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ. ಬಟ್ ನನ್ನ ಎಲ್ಲೋದ್ರು ಯೋಗಿ ಅಣ್ಣ ನೀವು ಮೇಕಪ್ ಮ್ಯಾನ್ ಸೆಲೆಬ್ರಿಟಿಗೆಲ್ಲ ಮಾಡ್ತೀರಲ್ವಾ ಅಂತಾರೆ. ಅದಕ್ಕೆ ಚಿರವಿಡುಗಳು, ಕೋಟಿ ಕೋಟಿ ನಮಸ್ಕಾರಗಳು ನನ್ನ ಪಬ್ಲಿಕ್ ಗೆ. ನನಗೆ ಯಾರು ಕಸ್ಟಮರ್ಸ್ ಕೆಲಸ ಕೊಡ್ತಾರೋ ಅವರೇ ನನ್ನ ಪಾಲಕ್ ದೇವರು. ಅದ್ರ ಬಂದಿದ್ದ ದುಡ್ಡಲ್ಲಿ ಮೇಡಮ್ ಮಕ್ಕಳಿಗೆ, ಅನಾಥ ಮಕ್ಕಳುಗಳಿಗೆ, ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ 5ನೇ ತರಗತಿಯಿಂದ ಹಿಡಿದು SLC ವರೆಗೂ ಫ್ರೀ ಎಜುಕೇಶನ್, ಊಟ ತಿಂಡಿ ಬೆಡ್, ನನ್ನ ಕೈಲಾಗಿದ್ದನ್ನ ಇಲ್ಲ ರೇಷನ್ ಕೊಡುವಂತದ್ದು. ಏನೋ ಒಂದು ಕೈಗೆ ಮನುಷ್ಯ ಯಾರು ಗಂಜಲಿಲ್ಲ ಅಂದ್ರೆ ತನ್ನೆಲ್ಲ ತಾನು ಹಂಚ್ಬೇಕು ಅಂತಾರಲ್ಲ, ನನ್ ಕೈಲಾಗಿದ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೋಡೋಣ ಇನ್ನು ಜನಗಳ ಆಶೀರ್ವಾದ ಇದ್ದು ಅಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಏನೋ ಒಂದು ಮಾಡ್ಬೇಕು ಅನ್ನೋದಿದೆ. ಎಲ್ಲ ಜನಗಳ ಆಶೀರ್ವಾದ ಇದ್ರೆ ಆಗತ್ತೆ ಎಲ್ಲ ಅಲ್ವಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ನನಗೆ ನಿಮ್ಮ ಶಾಪ್ ಅಲ್ಲಿ ಇರುವಂತ ಸ್ಯಾರಿಗಳನ್ನ ತೋರಿಸ್ತೀನಿ ಬನ್ನಿ ಮೇಡಮ್. ಇವಾಗ ನಿಮ್ಮ ಹತ್ರ ಬೇಸಿಕ್ 300 rupees ಇಂದ ಶುರು ಆಗುತ್ತೆ ಅಂತ ಹೇಳಿದ್ರಿ. ಸೊ ಬೇಸಿಕ್ ಇಂದನೂ ಕೂಡ ಅಪ್ ಟು ಬ್ರೈಡಲ್ ವರ್ಗೂ ಕೂಡ ಕಲೆಕ್ಷನ್ ಗಳನ್ನ ತೋರಿಸಿ ಸರ್. ಹೌದು ಖಂಡಿತ. ಇವರು ನಮ್ಮ ಗೃಹಲಕ್ಷ್ಮಿ. ನಮಸ್ತೆ ಮ್ಯಾಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಸೊ ತುಂಬಾ ಖುಷಿ ಆಗುತ್ತೆ ಸೊ ನಿಮ್ನು ಕೂಡ ಮೀಟ್ ಮಾಡಿರೋದಕ್ಕೆ. ಹೊಸದಾಗಿ ಶುರು ಮಾಡಿದಿರಾ A1 ಸಿಲ್ಕ್ ಸ್ಯಾರೀಸ್ ಅಂತ. ಆಮೇಲೆ ನಮ್ಮ ಮಿಸಸ್ ಜಾಸ್ತಿ ಮಾತಾಡಲ್ಲ, ಅವ್ರು ಸ್ವಲ್ಪ ಕಮ್ಮಿ ಮಾತಾಡ್ತಾರೆ. ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಅದು ಕರ್ನಾಟಕ ಜನತೆಗಳಿಗೆ ಗೊತ್ತು. ಆಮೇಲೆ ಯಾಕಂದ್ರೆ ಲೈಫ್ ಅಲ್ಲಿ ಒನ್ ಟೈಮ್ ಮದ್ವೆ ಆಗೋದಲ್ಲ ಮ್ಯಾಮ್, ಕೆಲವು ಕ್ಲಾರಿಟಿ ಕೊಡ್ಲೇಬೇಕಾಗತ್ತೆ. ಇವ್ರಂದ್ರೆ ಹೆಂಗಂದ್ರೆ ಇವ್ರ ಕ್ಲಾರಿಟಿಗಳೆಲ್ಲ ತಕ್ಷಣ ಕೊಡಲ್ಲ. ಸೊ ಇವ್ರು ಈಗ ಅಪ್ಡೇಟ್ ಆಗ್ತಾ ಇದಾರೆ, ಎಲ್ಲ ಕಲಿತಾ ಇದಾರೆ. ಸ್ಟಾರ್ಟಿಂಗ್ ನರ್ವಸ್ನೆಸ್ ಇದೆ ಅಷ್ಟೇ. ನನ್ಗೆ ಫುಲ್ ಕಾನ್ಫಿಡೆನ್ಸ್, ಯಾಕಂದ್ರೆ ನನಗೆ 30 ವರ್ಷದ ಎಕ್ಸ್ಪೀರಿಯನ್ಸ್ ಮೇಡಮ್. ಸೊ ಇವರು ಈಗ ಅಂಬೆಗಾಲ ಇಟ್ಕೊಂಡು ಬರ್ತಾ ಇದಾರೆ. ಸೊ ಎಲ್ಲ ಆಗುತ್ತೆ ಅಲ್ವಾ? ಖಂಡಿತ ಮೇಡಮ್. ಮೇಡಮ್ ಇವತ್ತೊಂದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕ್ಲಾರಿಟಿ ಕೊಡ್ತೀನಿ. ಕರ್ನಾಟಕ ಜನತೆಗಳು ಇದೊಂದು ವಿಡಿಯೋ ನೋಡೋದ್ರಿಂದ ಎಲ್ರಿಗೂ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಕೇವಲ 300 ರೂಪಾಯಿ ಸ್ಯಾರಿಯಿಂದ ಹಿಡಿದು 30,000 ರೂಪಾಯಿವರೆಗೂ ವೆರೈಟಿ ಸ್ಯಾರೀಸ್ ತೋರಿಸ್ತೀನಿ ಮೇಡಮ್. ನೋಡಿ ಈ ಸ್ಯಾರೀಸ್ ಎಲ್ಲ ಕೇವಲ 300 rupees ಮೇಡಮ್. ಇವು ತುಂಬಾ ಸಾಫ್ಟ್ ಇರುತ್ತೆ ಮೇಡಮ್, ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ. ಎಷ್ಟು ರಫ್ ಯೂಸ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆನಾ? ಒಂದು ಅದಾದ್ಮೇಲೆ ಸ್ವಲ್ಪ ಒಂಚೂರು ಗ್ರ್ಯಾಂಡ್ ಲುಕ್, ಒಂದು 600 ರೇಂಜ್ ಅಲ್ಲಿ ಬೇಕು ಅಂದ್ರೆ ಇದು ಮೇಡಮ್, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸ್. ಸಾಫ್ಟ್ ಸಿಲ್ಕ್. ಸೊ ಅಂದ್ರೆ ಡಿಫ್ರೆನ್ಸ್ ಏನಾದ್ರೂ ಇರ್ಬೋದಾ ಅಣ್ಣ? ಯಾಕಂದ್ರೆ ಬೇರೆಯವ್ರ ಹತ್ರ ತಗೊಳೋದಕ್ಕೂ ನಿಮ್ಮ ಹತ್ರ ಡಿಫ್ರೆನ್ಸ್ ಏನಾದ್ರೂ ಇರುತ್ತೆ? ಖಂಡಿತ ರೇಟು ಡಿಫ್ರೆನ್ಸ್ ಇರುತ್ತೆ, ಕ್ವಾಲಿಟಿ ನಂಬರ್ 1 ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಕಂಚಿ ಹತ್ರ ಹೋಗಿ ನಾನು ಮಗ್ಗದಲ್ಲೇ ತಯಾರು ಮಾಡುವಂತ ಕ್ವಾಲಿಟಿ ಸ್ಯಾರೀಸ್ ತಗೊಂಡ್ಬಂದಿರ್ತೀನಿ. ಅರ್ಥ ಆಯ್ತಾ? ಸೊ ಹಾಗಾಗಿ 100ಗೆ 1000% ಕಾನ್ಫಿಡೆನ್ಸ್. ಆಮೇಲೆ ಪ್ಯೂರಿಟಿ ಅನ್ನೋದಕ್ಕೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತೀವಿ ನಾವು, ಅದನ್ನು ಕಮ್ಮಿದಕ್ಕಿರಲ್ಲ, ಒಳ್ಳೇದಕ್ಕೆ. ಈಗ ನೋಡಿ ಒಂದು ಉದಾಹರಣೆ ಇದು. ವಾವ್, ಸೂಪರ್. ಸೊ ಇದೆಲ್ಲ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್? ಬರೀ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. 1000 ರೂಪಾಯಿ. ಇದು 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಬ್ಬ ಹುಣ್ಣುಗಳಿಗೆ ಏನಾದ್ರೂ ಒಂದು ಫಂಕ್ಷನ್ಸ್ ಹಾಕೋಬಹುದು. ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ, ಬ್ಲೂ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕೋಬಹುದು. ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಯಾವ ರೀತಿಯಾದಂತ ಸ್ಯಾರೀಸ್ ಬೇಕು ಅನ್ನೋದು ಕೂಡ ಒಂದು ಕಸ್ಟಮೈಸ್. ಇವಾಗ ನೀವು ಹೇಗೆ ಮೇಕಪ್ ಅಲ್ಲಿ ನೀವು ತೋರಿಸ್ಕೊಡ್ತೀರಾ, ಅದೇ ರೀತಿ ಇದ್ರೂ ಕೂಡ ಕಸ್ಟಮೈಸ್ ಇರುತ್ತೆ ಅಲ್ವಾ? ಸೂಪರ್. ಸೊ ಯಾಕಂದ್ರೆ ಫ್ರೆಂಡ್ಸ್ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ, ಈಗ ಸ್ಯಾರೀಸ್ ಗಳು ಇವಾಗ ನಿಮ್ಗೆ ಯಾವ ಕಲರ್ ಬೇಕು ಏನು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅಂತವರಿಗೆ ಯಾವ ಕಲರ್ ಅವರ ಫೇಸ್ ತಕ್ಕನಾಗಿ ಸೆಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಖಂಡಿತ ಗೈಡ್ ಮಾಡ್ತೀನಿ ಮೇಡಮ್. ಕೆಲವರು ಡಾರ್ಕ್ ಇರ್ತಾರೆ, ಕೆಲವರು ಫೇರ್ ಇರ್ತಾರೆ, ಕೆಲವರು ಸ್ಲಿಮ್ ಇರ್ತಾರೆ, ಕೆಲವರು ಫ್ಯಾಟ್ ಇರ್ತಾರೆ. ಅವ್ರಿಗೆ ಸೂಟಬಲ್ ಆಗತ್ತಾರ ಸ್ಯಾರಿ ಡ್ರೆಪಿಂಗ್ ಆಗ್ಲಿ, ಬಾಕ್ಸ್, ಆಮೇಲೆ ಐಡಿಯಾನೇ ಇರೋದಿಲ್ಲ. ಅವಾಗ ಬಂದವ್ರಿಗೂ ಕೂಡ ನೀವೊಂದು ಹೆಲ್ಪ್ ಇರುತ್ತೆ. ಪಕ್ಕ ಐಡಿಯಾ ಅವೆಲ್ಲ ಇದ್ದೇ ಇರುತ್ತೆ ಮೇಡಮ್. 100% ನಾನು ಹೇಳಿದಲ್ಲ 30 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ ಮ್ಯಾಮ್. ಅವ್ರಿಗೆ ಹೆಂಗೆ ಸ್ಲಿಮ್ ಇರೋರು ಬಂದ್ರು ಬರೀ ನೀವು ನಂಬಲ್ಲ, 9-10 ವರ್ಷಕ್ಕೆ ಹಾಫ್ ಸ್ಯಾರಿ ಫಂಕ್ಷನ್ ಅವರು ಹುಡುಗಿರು ಬರ್ತಾರೆ. ಆ ಮಗುಗೆ ಯಾವ್ದೋ ಹಾಫ್ ಸ್ಯಾರಿ ಫಂಕ್ಷನ್, ಮೆಚೂರ್ಡ್ ಫಂಕ್ಷನ್ ಅಂತ ಹೇಳ್ತೀವಲ್ಲ, ಅದರಿಂದ ಹಿಡಿದು ಸೀಮಂತದವರೆಗೂ ಎಲ್ಲಾ ಫಂಕ್ಷನ್ಸ್ಗೂ ಅವ್ರಿಗೆ ಪಕ್ಕ ಸೂಟಬಲ್ ಆಗಲ್ಲ. ಅವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ, ಡಸ್ಟಿ ಸ್ಕಿನ್ ಇರೋರಿಗೆ ಯಾವ್ದು ಸೂಟ್ ಆಗುತ್ತೆ, ಇದೆಲ್ಲ ಪಕ್ಕ ಜಡ್ಜ್ ಮಾಡಿನೇ ಕೊಡೋದು ಮೇಡಮ್. ಸುಮ್ಮನೆ ಏನೋ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋಣ ಅದಲ್ಲ. ನಮಗೆ ಒಂದ್ ಕಡೆ ತೃಪ್ತಿ ಇರ್ಬೇಕು ಮೇಡಮ್. ಅವ್ರ ಜೀವನ ಶಾಪ್. ಎಸ್, ಯೋಗೀಶ್ ಅವ್ರನ್ನ ಮರೆಯಕ್ ಆಗೋದೇ ಇಲ್ಲ. ಇನ್ನು 100 ಶಾಪ್ಗೆ ಹೋದ್ರು ಅವ್ರು ದುಡ್ಡು ಇಸ್ಕೊಂಡ್ರ ಕೊಟ್ರ ಕಳ್ಸಿದ್ರ ಆತರ ಇರುತ್ತೆ ಮೇಡಮ್. ನೀವು ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರು, ಬಟ್ ನನ್ನ ಹತ್ರ ಬಂದ್ರೆ ಹಂಗಲ್ಲ ಮೇಡಮ್. ಅವ್ರು ಕಮ್ಮಿದೆ ತಗೊಳ್ಳಿ, ಕಾಸ್ಟ್ಲಿದೆ ತಗೊಳ್ಳಿ, ಅದೆಲ್ಲ ಮ್ಯಾಟ್ರು. ಅವ್ರು ಪಕ್ಕ ಸೂಟಬಲ್ ಆಗ್ಬೇಕು, ಅವ್ರ ಬಜೆಟ್ ಸೂಟ್ ಆಗ್ಬೇಕು. ಆ ತರದನ್ನ ಅವ್ರ ಬಜೆಟ್ ಇಷ್ಟಿದೆ ಅಂದ್ರೆ ಬರೀ ನಾನು ಹೇಳಿದ್ರೆ 300 ರೂಪಾಯಿ ಬಜೆಟ್ ಇದ್ರೆ 300 ರೂಪಾಯಿಗೆ ಸೂಟ್ ಆಗೋ ತರ ಕೊಡ್ತೀನಿ. 500 ರೂಪಾಯಿ ಇದ್ರೆ 500 ರೂಪಾಯಿ, ಅದಕ್ಕೂ ಡಿಫ್ರೆಂಟ್ ಪ್ಲಾನ್ ಮಾಡಿ ಬಜೆಟ್ ತಕ್ಕನ ಹಾಗಿರುವಂತ ಸ್ಯಾರೀಸ್ ನೀವು ಶೋ ಮಾಡಿ. ಆಮೇಲೆ ಬ್ರೈಡಲ್ ಸ್ಯಾರೀಸ್ ಮೇಡಮ್, ಯೂಶಲಿ ರಿಸೆಪ್ಷನ್ ಗೆ ಯೋಗೀಶ್ವರ ಹತ್ರ ಹೋದ್ರೆ ಎಷ್ಟಿರುತ್ತೆ ಅನ್ನೋದು ಒಂದು ಇದಿರುತ್ತೆ. ಬರೀ 2000 ಇಂದ ಮೇಡಮ್. ನೋಡಿ ಇವೆಲ್ಲ ಶೈನಿಂಗ್, ಬರೀ 2000 ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಶೈನಿಂಗ್ ಇರುತ್ತೆ. ಇದು ಗೋಲ್ಡ್ ಕಾಂಬಿನೇಷನ್. ಇದರಲ್ಲೇ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂದ್ರೆ ಮೇಡಮ್, ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಇದನ್ನ ಹಾಕೋಬಹುದು ಮೇಡಮ್. ತುಂಬಾ ಚೆನ್ನಾಗಿರುತ್ತೆ. ಬ್ರೊಕೆಟ್ ಸ್ಯಾರೀಸ್.
ಸೊ ಇದು ಬ್ರೈಡಲ್ ಯೂಸ್ ಮಾಡಬಹುದಲ್ವಾ ಬ್ರೈಡಲ್ಗೂ ಯೂಸ್ ಮಾಡಬಹುದು ಮೇಡಮ್. ಬ್ರೈಡಲ್ ಸ್ಯಾರೀಸ್ ಇದು, ಬಟ್ ಏನಂದ್ರೆ ಸ್ವಲ್ಪ ಕಮ್ಮಿ ಬಜೆಟ್ ಇರುತ್ತಲ್ಲ ಮೇಡಮ್, ಆ ತರದ್ದು ಒಂದು ಇದಿರುತ್ತೆ ನೋಡಿ. ಮೇಡಮ್ ಕಾಂಟ್ರಾಸ್ಟ್ ಗ್ರೀನ್ ಮತ್ತೆ ಪಿಂಕ್ ಗೋಲ್ಡ್ ಬಾರ್ಡರ್, ಇದು ಕಾಪಿ ಮೇಡಮ್. ಆದ್ರೆ ಸಿಲ್ಕ್ ಸ್ಯಾರಿ ಇರುತ್ತಲ್ಲ ಅದರಲ್ಲಿ ಕಾಪಿ ಕಮ್ಮಿ ಬಜೆಟ್ ಅಲ್ಲಿ ಒಂದು 5000 6000 ರೇಂಜ್ ಅಲ್ಲಿ ಕೇಳಿದ್ರೆ ಈ ತರದ್ದು ಸಿಗುತ್ತೆ. ಬಟ್ ಇದು ಕೂಡ ನೀವು ಲೈಫ್ ಟೈಮ್ ಯೂಸ್ ಮಾಡಬಹುದು, ಸಖತ್ತಾಗಿರುತ್ತೆ ರಿಸೆಪ್ಷನ್ಗೆ. ಹಾಗೆ ಮೇಡಮ್ ಇದಾಯ್ತಾ, ಇದಾದ್ಮೇಲೆ ಇದ್ರೆಲ್ಲ ಪ್ಯೂರ್ ಬೇಕು ಸರ್, ಸ್ವಲ್ಪ ಕಾಸ್ಟ್ಲಿ ಅವ್ರ ಪರವಾಗಿಲ್ಲ, ಒಳ್ಳೇದ್ ಬೇಕು, ಕಂಚಿಯಿಂದಾನೇ ತರಿಸಿರುವಂತ ಪ್ಯೂರಿಟಿ ಬೇಕು ಅಂತ ಕೇಳ್ತಾರಲ್ಲ ಮೇಡಮ್, ಅವ್ರಿಗೆ ತೋರಿಸ್ತೀನಿ ನೋಡಿ. ಇದಂತೂ ತುಂಬಾ ಅದ್ಭುತವಾದ ಸಾರಿ ಮೇಡಮ್ ಇದು, ಓಕೆನಾ. ಕಲರ್ ಕಾಂಬಿನೇಷನ್ ಕೂಡ ಮೇಡಮ್ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಮೇಡಮ್. ನೀವು ಸ್ವಲ್ಪ ಹತ್ರ ಬಂದ್ರೆ ನಿಮಗೆ ಅದ್ರದ್ದು ಗೊತ್ತಾಗುತ್ತೆ ಮೇಡಮ್ ಎಷ್ಟು ಮುದ್ದಾಗಿರುತ್ತೆ ಅಂದ್ರೆ ಮೇಡಮ್. ಬ್ರೈಡಲ್ಸ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಮೇಡಮ್. ಆಮೇಲೆ ಇದು ಫಿಲ್ಟರ್ ಏನು ಹಾಕಿಲ್ಲ ಮೇಡಮ್, ರಿಯಾಲಿಟಿ ಇದು. ಮೊಬೈಲ್ ಅಲ್ಲಿ ಯೂಶಲಿ ಫಿಲ್ಟರ್ ಹಾಕಿರ್ತಾರೆ ಅಂತ ಹೇಳ್ತಾರೆ, ಇದು ಫಿಲ್ಟರ್ ಅಲ್ಲ ಮೇಡಮ್. ಸಿಕ್ಕಾಬಟ್ಟೆ ಪಾರ್ಟಿ ವೇರ್ ಪ್ಯಾಲೇಸ್ ಅಲ್ಲಿ ಮದುವೆ ಆದ್ರೆ ಮೇಡಮ್ ಇದನ್ನ ವೇರ್ ಮಾಡಬಹುದು. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಮೇಡಮ್, 10K 15K 20K 30K ವರೆಗೂ ವ್ಯತ್ಯಾಸಗಳು ಎಲ್ಲಾ ತರದ್ದು ನಮ್ಮ ಹತ್ರ ಅವೈಲೇಬಲ್ ಇದೆ. ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಡಮ್ ಇದು, ಬ್ರೈಡಲ್ ಸ್ಯಾರೀಸ್ ಇದು ಕಲೆಕ್ಷನ್. ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಇದೆಲ್ಲ ನಾನು ಈಗ ತೋರಿಸಿದ್ದು ಮೇಡಮ್ ಇದು ರಿಸೆಪ್ಷನ್ಗೆ, ರಿಸೆಪ್ಷನ್ ಸ್ಯಾರೀಸ್. ಹೌದು. ಆಮೇಲೆ ಮುಹೂರ್ತಗಳಿಗೆ ಬೇಕು ಅಂತ ಯೂಶಲಿ ಕೇಳ್ತಿರ್ತಾರೆ ಮೇಡಮ್. ಇದು ಬರೀ 2K ಇಂದ ಸ್ಟಾರ್ಟ್ ಮುಹೂರ್ತಗೆ, ಬರೀ 2000 ರೂಪಾಯಿಗೆ. ಯಾರೋ ಬಡವರು ಇರ್ತಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾರೆ, ಮುಹೂರ್ತಕ್ಕೆ ಸೂಟಬಲ್ ಆಗಬೇಕಂದ್ರೆ ಕಾಂಟ್ರಾಸ್ಟ್ ಕ್ರೀಮ್ ಕಲರ್ ಮತ್ತೆ ಅದ್ರ ಕಾಂಟ್ರಾಸ್ಟ್ ಇದಿರುತ್ತೆ. ಇದ್ರಲ್ಲಿ ಒಂಚೂರು ರೇಂಜ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಸರ್, ಒಳ್ಳೇದ್ ಬೇಕು ಅಂತ ಕೇಳ್ತಿರ್ತಾರೆ. ಅವ್ರಿಗೆ ಬೇಕು ಅಂದ್ರೆ ಮೇಡಮ್ ಇದು ನೋಡಿ ಎಷ್ಟು ಮುದ್ದಾಗಿದೆ. ಗೋಲ್ಡ್ ಪಿಂಕ್ ಕ್ರೀಮ್ ಕಾಂಬಿನೇಷನ್ ನೋಡಿ, ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಇದೆ, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ರಿಚ್ ಲುಕ್ ನೋಡಿ. ಬ್ಲೌಸ್ ವರ್ಕ್ ಆಗ್ಲಿ ಎಲ್ಲ ಸಖತ್ತಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಮೇಡಮ್, ನಾನೇ ಸ್ಟಿಚ್ ಮಾಡಿಸಿ ಕೂಡ ಕೊಡ್ತೀನಿ ಬರೀ 2 days ಅಲ್ಲಿ. ಆಲ್ ಓವರ್ ಇಂಡಿಯಾದಿಂದ ಒಂದು ಫಂಕ್ಷನ್ ಬೇಕಾಗಿರುವಂತ A to Z ನಿಮ್ಮ ಹತ್ರನೇ ಎಲ್ಲ ಸಿಗುತ್ತೆ ಮೇಡಮ್. ಅವ್ರು ಎಷ್ಟೇ ಇದಿರ್ಲಿ ಮೇಡಮ್, ಎಷ್ಟೇ ಬಿಸಿ ಇರ್ಲಿ, ನನ್ನೊಬ್ಬನಿಗೆ ಹೇಳ್ಬಿಟ್ರೆ ಒಂದು ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಾನೇ ಕೂಡ ಬರೀ ಅವ್ರ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸಾಕು ಮೇಡಮ್. ಅವ್ರಿಗೆಲ್ಲ ಆನ್ ಅಂಡ್ ಟೈಮ್ ಅಲ್ಲಿ ಎಲ್ಲ ಪ್ಯೂರ್ ಆಗಿ ಅವ್ರಿಗೆ ಏನೇನ್ ಸರ್ವಿಸ್ ಕೇಳ್ತಾರೋ ಅದನ್ನ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಕೊಡ್ತೀವಿ. ಓಕೆ ಮೇಡಮ್. ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಒಂದು 5000 6000 ಅಲ್ಲಿ ಮುಹೂರ್ತ ಸ್ಯಾರಿ ಬೇಕು ಅಂದ್ರೆ ಇದು. ಇದ್ರಲ್ಲೇ ಸ್ವಲ್ಪ ಇಂಪಾರ್ಟೆಂಟ್ ಒರಿಜಿನಲ್ ಪ್ಯೂರ್ ಬೇಕು, ಕಾಂಚೀವರಂ ಸ್ಯಾರಿ ಬೇಕು ಅಂತ ಕೇಳ್ತಾರೆ, ಅದು ಬೇಕು ಅಂದ್ರೂ ಇದಿದೆ ಮೇಡಮ್. ಇದು ಪ್ಯೂರ್ ಕಾಂಚೀವರಂ ಸ್ಯಾರಿ ಮೇಡಮ್. ಇದು ಫೀಲೇ ಒಂಥರ ಅದ್ಭುತ ಇರುತ್ತೆ ಮೇಡಮ್. ಬಾರ್ಡರ್ ಕಾಂಟ್ರಾಸ್ಟ್ ಇದ್ರೆ ಆಲ್ ಕಲರ್ಸ್ ಇರುತ್ತೆ ಮೇಡಮ್. ತುಂಬಾ ಕಲೆಕ್ಷನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಹೌದು ಮೇಡಮ್, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್. ಇದು ಕ್ರೀಮ್ ಕಲರ್ ವೈಟ್ ಮಿಕ್ಸ್ ಬರುತ್ತೆ, ಮತ್ತೆ ರೆಡ್ ಕಾಂಬಿನೇಷನ್ ಬರುತ್ತೆ. ಇದರಲ್ಲಿ ಕ್ರೀಮ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಆಲ್ ಕಲರ್ಸ್ ಇದೆ ಮೇಡಮ್. ಪ್ರತಿಯೊಂದು ಕಲರ್ಸ್ ಇದೆ. ಮುಹೂರ್ತಗೆ 1000% ಪ್ಯೂರ್ ಕಾಂಚೀವರಂ ಸ್ಯಾರಿ ಬೇಕು ಅಂದ್ರೆ ಇದು ಅಷ್ಟೇ ಮೇಡಮ್. ಇದು 10K ಇಂದ 10K 15K 20K ಅದ್ರಲ್ಲಿ ಕ್ವಾಲಿಟಿ ಅವ್ರು ಯಾವ್ದನ್ನ ತಗೋತಾರೋ ಇದ್ರಲ್ಲೆಲ್ಲ ಕಲರ್ಸ್ ಗಳು ಬೇಕು ಅಂದ್ರೆ ಕೂಡ ನಿಮ್ಮ ಹತ್ರ ತುಂಬಾ ಅವೈಲೇಬಲ್ 100% ತುಂಬಾ ಇದೆ ಕಲೆಕ್ಷನ್ಸ್, ಸ್ಟಾಕೇ ಇದೆ ಮೇಡಮ್. ಇದಾಯ್ತಾ ಮೇಡಮ್. ಆಮೇಲೆ ಯೂಶಲಿ ಅಮ್ಮದಿರಿಗೆಲ್ಲ ಏನಾಗುತ್ತೆ, ನಮ್ಮ ಅಮ್ಮನ ಮೈಸೂರು ಸಿಲ್ಕ್ ಕೊಡಿಸ್ಬೇಕು, ಬಜೆಟ್ ಇಲ್ಲಪ್ಪ ಅಂತ ಅಂದವ್ರಿಗೆ ಮೇಡಮ್ ಇದು ಕೇವಲ 1000 ರೂಪೀಸ್ ಮೇಡಮ್. ಇದು ಸೆಮಿಯಲ್ ಸಿಗುತ್ತೆ, ಸಾಫ್ಟ್ ಇರುತ್ತೆ ಮೇಡಮ್. ಈ ಮಕ್ಕಳು ಸ್ಕಿನ್ ಮುಟ್ಟದಾಗಿರುತ್ತಲ್ವಾ ಆ ತರ ಸಾಫ್ಟ್ ಇರುತ್ತೆ. ಇದು ಏಜ್ಡ್ ಪರ್ಸನ್ ಗೆ ಇದೆಲ್ಲ ಸ್ವಲ್ಪ ಈಸಿ ವೇರ್ ಇರಬೇಕು, ಸೊ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಇದು ಸಾಫ್ಟ್ ಇರುತ್ತೆ. ಇದು ಕೇವಲ 1000 ರೂಪೀಸ್ ಆಯ್ತಾ. ಇದ್ರಲ್ಲಿ ಈಗ ಟ್ರೆಂಡ್ 3D ನಿವೇದಿತಾ ಸ್ಯಾರಿ, ನಮ್ರತ ಸ್ಯಾರಿ ಮೇಡಮ್. ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಮೇಡಮ್. ಇದು 3D ಲುಕ್ ಅಂತ ಹೇಳ್ತೀವಿ. ಕ್ರೀಮ್ ಕಲರ್ ಮತ್ತೆ ಪಿಂಕ್ ಗ್ರೀನ್ ಗೋಲ್ಡ್ ಬಾರ್ಡರ್ ತುಂಬಾ ಅದ್ಭುತವಾಗಿರುತ್ತೆ. ಇದು ಕೂಡ ಹಂಗೆ ಹತ್ರ ಬನ್ನಿ ಮೇಡಮ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ ಮೇಡಮ್. ಇದು ಪ್ಯೂರ್ ಮೈಸೂರು ಸಿಲ್ಕ್ ಬೇಕು ಅಂದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರಲ್ಲೇ ಇನ್ನೊಂದು ಕಲರ್ಸ್ ವೆರೈಟೀಸ್. ಇದು 2D ಮೇಡಮ್. ಇದು 2D ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕೂಡ ಪ್ಯೂರ್ ಇರುತ್ತೆ ಮೇಡಮ್. ವಿತ್ ಸಿಲ್ಕ್ ಮಾರ್ಕ್ ಇರುತ್ತೆ ಅಲ್ವಾ ಮೇಡಮ್? ಇಲ್ಲೇ ನೋಡಿ ಸಿಲ್ಕ್ ಮಾರ್ಕ್ ಇರುತ್ತೆ, ನೀವು ಹತ್ರ ಬಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಸಿಲ್ಕ್ ಮಾರ್ಕ್ ಇರುತ್ತೆ ಮೇಡಮ್. ಒರಿಜಿನಲ್ ಮಾತ್ರನೇ ಈ ತರ ಮಾರ್ಕ್ ಬರೋದು.
ಡೂಪ್ಲಿಕೇಟ್ ಗೆಲ್ಲ ಖಂಡಿತ ಬರಲ್ಲ. ನಾವು ಮುಂಚೆನೆ ಹೇಳ್ಬಿಡ್ತೀವಿ ಅದು ಕಾಪಿ ಇದು ಪ್ಯೂರ್ ಅಂತ ಮುಂಚೆನೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆನಾ? ಈ ತರ ಇದ್ರಲ್ಲೇನೆ ಇದು ಇವೆಲ್ಲ ಟ್ರೆಂಡ್ ಅಲ್ಲಿ ಇರೋ ಸ್ಯಾರೀಸ್ ಮೇಡಮ್. ಇದು ಮೈಸೂರು ಸಿಲ್ಕ್ ಅಲ್ಲೇನೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್. ಇದು ಕೂಡ ತುಂಬಾ ಚೆನ್ನಾಗಿದೆ, ಕಾಂಟ್ರಾಸ್ಟ್. ಇದೆಲ್ಲ ಟ್ರೆಂಡ್ ಈಗ ತುಂಬಾ ಜನ ಹೆಣ್ಮಕ್ಳು ಇಷ್ಟಪಡ್ತಾರೆ. ಇದ್ರಲ್ಲಿ ಆರೆಂಜ್ ಕಲರ್ಸ್ ತುಂಬಾ ಸ್ಟಾಕ್ಸ್ ಅವೈಲೇಬಲ್. ಹೌದು, ಇದಿದೆ. ಆಮೇಲೆ ಲೆಹೆಂಗಾಗಳು ತುಂಬಾ ವೆರೈಟೀಸ್ ಇದೆ. ಇದುವರೆಗೂ ನೋಡಿದ್ದು ಬ್ರೈಡಲ್ ಸ್ಯಾರೀಸ್. ಓಕೆನಾ? ಈಗ ಲೆಹೆಂಗಾ ತೋರಿಸ್ತೀನಿ. ಓಕೆನಾ? ಲೆಹೆಂಗಾ ಲೈಟ್ ಕಲರ್ ಸ್ಟಾರ್ಟಿಂಗ್ ಕಲರ್ ತೋರಿಸಿ. ಇದೆ ಕೊಡ್ರಿ, ಇದನ್ನ ಕೊಡ್ರಿ. ಇಟ್ಕೊಳ್ಳಿ. ಇದು ಮೇಡಮ್ ಇದೆಲ್ಲ ಫಂಕ್ಷನ್ಸ್ ಗಳಿಗೆಲ್ಲ ತುಂಬಾ ಅದ್ಭುತವಾಗಿ ಟ್ರೆಡಿಷನಲ್ ವೇರ್. ಹೌದು, ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್. ಓಕೆನಾ? ಇದ್ರದ್ದು ಕಾಂಟ್ರಾಸ್ಟ್ ಬ್ಲೌಸ್, ದುಪ್ಪಟ್ಟ ಇದೆಲ್ಲ ಇರುತ್ತೆ. ಇದನ್ನ ಹಾಕೊಂಡ್ರೆ ಸಿಕ್ಕಾಬಿಟ್ಟೆ ಚಿಂದಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಟ್ರೆಡಿಷನಲ್ ವೇರ್ ತುಂಬಾ ಚೆನ್ನಾಗಿದೆ. ಹೌದು. ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಆಗ್ಬೇಕು, ನಮ್ಮ ಅಕ್ಕನ ಮದ್ವೆ ಇದೆಯಪ್ಪ, ನಾವು ಸೈಡ್ಸ್ ಅವರು ಸ್ವಲ್ಪ ಗ್ರ್ಯಾಂಡ್ ಆಗ್ಬೇಕು ಅನ್ನಂಗಿದ್ರೆ ಇದು ಪಾರ್ಟಿ ವೇರ್ ಮೇಡಮ್. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮೇಡಮ್, ಇದು ನೋಡಿದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇಷ್ಟ ಆಗ್ಬಿಡುತ್ತೆ. ಇದು ಹೌದು ನೋಡಿ. ವೆಯ್ಟ್ ಹೇಗಿದೆ ಸರ್ ಇದು? ವೆಯ್ಟ್ ಚೆನ್ನಾಗಿದೆ ಮೇಡಮ್, ವೆಯ್ಟ್ಲೆಸ್ ಮೇಡಮ್. ಯಾವತ್ತು ಕ್ವಾಲಿಟಿ ಬಟ್ಟೆ ಹೋದಾಗ ವೆಯ್ಟ್ಲೆಸ್ ಬಂದೇ ಬರುತ್ತೆ ಮೇಡಮ್. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಮೇಡಮ್ ಸ್ವಲ್ಪ ಗ್ರ್ಯಾಂಡ್ ಬ್ರೈಡಲ್ಸ್ ಬೇಕು ಅಂದ್ರೆ ಇದು ಮೇಡಮ್. ತುಂಬಾ ಹೆವಿ ವರ್ಕ್ ಇದೆ ಅಲ್ವಾ? ಹೆವಿ ವರ್ಕ್ ಇದೆ ಮೇಡಮ್. ರಿಸೆಪ್ಷನ್ ಗೆಲ್ಲ ಹಾಕೊಳ್ಳುವಂತದ್ದು. ಇದು ಪಿಂಕ್ ಗೋಲ್ಡ್ ಕಾಂಬಿನೇಷನ್ ಬರುತ್ತೆ. ಹಂಗೆ ಹತ್ರ ಬನ್ನಿ ಮೇಡಮ್, ಝೂಮ್ ಬನ್ನಿ. ಇದು ಮದ್ವೆ ಹೆಣ್ಣು ಗಂಡು ಹೋಗೋ ತರ ಮಾರ್ಕ್ಗಳು, ಆನೆ ಮಾರ್ಕ್ಗಳು, ಅಂಬಾರಿ ಮಾರ್ಕ್, ತುಂಬಾ ವೆರೈಟೀಸ್ ಇದೆ ಮೇಡಮ್. ತುಂಬಾ ಡಿಸೈನ್ ಇದೆ. ಇದು ತುಂಬಾ ರಿಸೆಪ್ಷನ್ ಗೆ ಆಗ್ಲಿ ತುಂಬಾ ರಿಚ್ ಲುಕ್ ಇದೆ. ಇದು ಬ್ಲೌಸ್ ವರ್ಕ್ ಮೇಡಮ್. ಅವರು ಬ್ಲೌಸ್ ವರ್ಕ್ ಎಲ್ಲ ಮತ್ತೆ ಮಾಡ್ಸಂಗಿಲ್ಲ ಎಕ್ಸ್ಟ್ರಾ. ಸೊ ಎಲ್ಲ ಆಲ್ಮೋಸ್ಟ್ ಇದ್ರಲ್ಲೇ ಇದು ಫ್ರಂಟ್ ಬ್ಯಾಕ್ ಎಲ್ಲ ಇರುತ್ತೆ. ಇದನ್ನೆಲ್ಲ ಸ್ಟಿಚಿಂಗ್ ನಾವೇನೆ. ನಮ್ಮ ಹತ್ರ ಸ್ಟಿಚಿಂಗ್ ಕೊಟ್ರೆ ಮೇಡಮ್ ಆಲ್ಟರ್ ಮಾಡೋ ನೆಸೆಸಿಟಿನೇ ಇಲ್ಲ ಮೇಡಮ್. ಏನ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ಅವ್ರ ಮೆಜರ್ಮೆಂಟ್ ಪಕ್ಕ ಅವ್ರ ಫೈನಲ್ ಆಗೋಗ್ಬಿಡುತ್ತೆ ಮೇಡಮ್. ಇದುವರೆಗೂ ನಾನ್ ಇಲ್ಲಿ ಬಂದಾಗಿಂದ ಮೇಡಮ್ ಸುಮಾರು ಒಂದು 10 ಸರ್ವಿಸ್ ಕೊಟ್ಟಿದ್ದೀನಿ ಸ್ಟಿಚಿಂಗ್. ಒಬ್ರು ಕೂಡ ಕಂಪ್ಲೇಂಟ್ ಹೇಳಿಲ್ಲ. ಅಣ್ಣ ಸಖತ್ತಾಗಿ ಮಾಡಿದ್ದಾರೆ, ಅದು ನಮ್ಮ ಬಾಡಿಗೆ ಎಂಟ್ಕೊಂಡಷ್ಟು ಫೀಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದು, ಕೆಲವರು ಸ್ಲಿಮ್ ಇರ್ತಾರೆ. ಪ್ರತಿಯೊಂದು ಮೇಡಮ್ ಪ್ಯಾಡೆಟ್ಸ್ ಇಂದ ಹಿಡಿದು ಪ್ರತಿಯೊಂದು ನಾವು ಕೇರ್ ತಗೊಂಡು ಸ್ವಂತ ನಮ್ಮ ಅಕ್ಕ ತಂಗಿರೋದಾದ್ರೆ ಏನ್ ಕೇರ್ ತಗೋಬೇಕು ಆ ತರ ಕೇರ್ ತಗೊಂಡು ನೀಟಾಗಿ ಸರ್ವಿಸ್ ಕೊಡ್ತೀವಿ. ಇದು ಯಾವ್ದು ಇದೆಲ್ಲ ಲೆಹೆಂಗಾಸ್ ಮೇಡಮ್. ಇದೆಲ್ಲ ದುಪ್ಪಟ್ಟಗಳು. ಇದ್ರಲ್ಲೂ ಆಲ್ ಕಲರ್ಸ್ ಇದೆ ಮೇಡಮ್. ಬ್ಲೂ, ಪಿಂಕ್, ವೈನ್ ಎಲ್ಲ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಮದುವೆಗೂ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ಬೇಕಲ್ಲ, ಗೌನ್ ಗಳು ಬೇಕಲ್ಲ ಅಂತ ಅಂದ್ರೆ ಅದನ್ನ ತೋರಿಸ್ತೀನಿ ಬನ್ನಿ ಮೇಡಮ್. ಇದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್, ಮೆಟರ್ನಿಟಿ ಶೂಟ್ಗೆಲ್ಲ ಗೌನ್ ಗಳು ಬೇಕು. ನಮ್ಮ ಹತ್ರ ಸಿಗುತ್ತೆ ಅಂದ್ರೆ ಖಂಡಿತ ಸಿಗುತ್ತೆ. ಇದಂತೂ ಇವ್ರ ಹೆಸರು ಅಚ್ಚು ಅಂತ ಮೇಡಮ್. ಹೌದು, ಇವ್ರು ತುಂಬಾ ಫೇಮಸ್. ಮೊನ್ನೆ ವಿಡಿಯೋದಲ್ಲಿ ಫೇಮಸ್ ಆದ್ರೆ ಇವರು ತುಂಬಾ ಕ್ಯೂಟ್ ಆಗಿದ್ದಾರೆ. ಓಕೆನಾ? ಇದು ಇವ್ರ ಹೆಸರು ರಚ್ಚು ಅಂತ. ರಚ್ಚು ಅಂತ. ಹೌದೌದೌದು. ಇವರು ಸ್ವಲ್ಪ ಬೆಳ್ಳಗಿದ್ದಾರೆ, ಡೈಲಿ ಸ್ನಾನ ಮಾಡ್ತಾರೆ ಇವರು, ಹಾಗಾಗಿ ಬೆಳ್ಳಗಿದ್ದಾರೆ. ಚೆನ್ನಾಗಿದೆ ಮೇಡಮ್ ಡ್ರೆಸ್ ಇದು. ಆಮೇಲೆ ಇವ್ರ ಹೆಸರು ಮಿಂಚು ಅಂತ ಮೇಡಮ್. ಇವ್ರು ಯಾಕೆಂದ್ರೆ ಡೈಮಂಡ್ ಸ್ಟೋನ್ ಒಂದು ನೆಕ್ಲೆಸ್ ಹಾಕಿದ್ದಾರೆ, ಅದಕ್ಕೆ ಮಿಂಚು ಅಂತ ಹೆಸರಿಟ್ಟಿದ್ದೀನಿ. ಇದು ಚೆನ್ನಾಗಿದೆ. ಇದ್ರಲ್ಲೇ ತುಂಬಾ ವೆರೈಟೀಸ್ ಗೌನ್ ಗಳು ಸಿಗುತ್ತೆ ಮೇಡಮ್ ನಮ್ಮ ಹತ್ರ. ನೋಡಿ, ರೆಡ್ ಕಲರ್ ಪ್ರೀ ವೆಡ್ಡಿಂಗ್. ಪ್ರೀ ವೆಡ್ಡಿಂಗ್ ಗೆ. ಆಮೇಲೆ ಇದು ನೇರ್ಲಿ ಕಲರ್ ಮೇಡಮ್. ಇದು ಕೂಡ ತುಂಬಾ ಅದ್ಭುತವಾಗಿದೆ ಮೇಡಮ್. ಓಕೆನಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಇದ್ರಲ್ಲೇ ಬ್ಲೂ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ, ಆಮೇಲೆ ಸಿಲ್ವರ್ ಕಲರ್ ಇದೆ. ನೋಡಿ ಇದೆಷ್ಟು ಗ್ರ್ಯಾಂಡ್ ಆಗಿದೆ ಮ್ಯಾಮ್. ಇದನ್ನ ನೋಡಿದವ್ರು ಹೆಣ್ಮಕ್ಳು ಪ್ರತಿಯೊಬ್ರು ಹಾಕೊಂಡ್ಬಿಡ್ಬೇಕಪ್ಪ ನಾವು ಒಂದ್ಸಲ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮೇಡಮ್. ಇದು ತಗೊಳ್ಳಿ, ಕಲರ್ ಸಿಲ್ವರ್ ಕಲರ್. ಇದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಅದ್ಭುತವಾಗಿದೆ. ಸೊ ತುಂಬಾ ವೆರೈಟೀಸ್ ಇದೆ ನೋಡಿ. ಎಷ್ಟು ಮೇಡಮ್ 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 ಅಂತ ಮಿಂಚುತ್ತಾ ಇದೆ ಮೇಡಮ್. ಹಂಗೇನೆ ಅಲ್ವಾ? ತುಂಬಾ ಶೈನಿಂಗ್ ಇದೆ ತುಂಬಾನೇ. ಹೌದು. ಸೊ ಪ್ರೀ ವೆಡ್ಡಿಂಗ್ ಕೂಡ ಆಲ್ಮೋಸ್ಟ್ ಎಲ್ಲಾನು ಕೂಡ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರುವಂತದ್ದು ಎಲ್ಲಾನು ಕೂಡ ಒಂದು ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಇಲ್ಲಿ ನಿಮಗೆ ಈ ರೀತಿ ಕಲೆಕ್ಷನ್ ಗಳು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂತ ಎಲ್ಲಾ ಕಲೆಕ್ಷನ್ಸ್ ಗಳು ವಿತ್ ಅದರ ಕಲರ್ ಸಮೇತ ಸಿಗುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಹುಡುಗರು ಮಾತ್ರ ಯೂಶಲಿ ಹುಡುಗಿರ್ ಮಾತ್ರ ಎಲ್ರಿಗೂ ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಹುಡುಗರಿಗೆ ನಮಗೆ ಬರೀ ಒಂದು ಟಿ ಶರ್ಟ್ ಹಾಕೊಂಡು ಹುಡುಗರು ಸಿಂಪಲ್ ಆಗಿ ಕಾಣಿಸ್ತಿರ್ತಾರೆ. ಸೊ ಅದಕ್ಕೇನು ಫೀಲ್ ಮಾಡೋ ನೆಸೆಸಿಟಿ ಇಲ್ಲ. ಬನ್ನಿ ಹುಡುಗರು ತೋರಿಸ ಮೇಡಮ್. ಯೂಶಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಹುಡುಗಿರು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಿರ್ತಾರೆ, ಒಳ್ಳೊಳ್ಳೆ ಡ್ರೆಸ್ ಗಳು ಹಾಕೊಂಡು. ಹುಡುಗರು ಸ್ವಲ್ಪ ಫೀಲ್ ಆಗ್ತಿರ್ತಾರೆ, ಬ್ರದರ್ ನಮ್ಗೇನು ಇಲ್ಲ ಅಂತ. ಖಂಡಿತ ನಾನು ಇಟ್ಟಿದ್ದೀನಿ ನೋಡಿ ಬ್ಲೇಸರ್ ಗಳು ಮೇಡಮ್. ಬರೀ 1000 ರೂಪೀಸ್ ಇಂದ ಹಿಡಿದು ಪುನೀತ್ ರಾಜ್ಕುಮಾರ್ ಹಾಕಿದ್ರಲ್ಲ ರಾಜ್ಕುಮಾರ ಸಿನಿಮಾದಲ್ಲಿ ಒಂದ್ ಸಾಂಗ್ ಅಲ್ಲಿ ಹಾಕಿದ್ದಾರೆ. ಆತರ ಇದ್ರ ಒಳಗಡೆ ಟಿ ಶರ್ಟ್, ಒಂದು ರೌಂಡ್ ನೆಕ್ ಟಿ ಶರ್ಟ್ ಗಳು ಅವ್ರು ಹಾಕೋಬೇಕು. ಜೀನ್ಸ್ ಹಾಕೊಂಡ್ರು ಸೂಟ್ ಆಗುತ್ತೆ. ಮೋದಿ ಕೋಟ್ ಇಂದ ಹಿಡಿದು ಮೇಡಮ್, ಮೋದಿ ಕೋಟ್ ಇಂದ ಹಿಡಿದು ಆಲ್ ಕಲರ್ಸ್, ಬ್ಲೂ ಕಲರ್ಸ್ ಇಟ್ಟಿದ್ದೀನಿ. ಇಲ್ಲಿ ಮೋದಿ ಕೋಟ್ ಮದುವೆಗೆ ಎಂಟ್ರಿ ವೆಲ್ಕಮ್ಗೆ ಎಲ್ಲದಕ್ಕೂ ಹಾಕೋಬಹುದು.
ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮೇಡಮ್. ಪಾರ್ಟಿ ವೇರ್ ಬ್ಲೇಸರ್ ಇದೆ, ಇಲ್ಲಿ ನೋಡಿ ಒಂದಷ್ಟಿದೆ. ಆಮೇಲೆ ಆಕ್ಚುಲಿ ನಾನು ಕಾನೂನು ವಸ್ತ್ರ ಅಂತ ಸಿನಿಮಾ ಮಾಡಿದಾಗ ಒಂದು 2 ರಿಂದ 3 ಲಕ್ಷದ ಬ್ಲೇಸರ್ ಗಳು ತಗೊಂಡಿದ್ದೆ, ಸೂಟು ಎಲ್ಲ. ಅದು ಇಲ್ಲೇ ರೆಂಟ್ಗೆ ಹಾಕ್ಬಿಟ್ಟಿದೀನಿ ನೋಡಿ. ಸೇಲ್ಗೂ ಇದೆ, ಅವೆಲ್ಲ ಹೊಸವು ಪೀಸ್ಗಳು. XL, XXL ಎಲ್ಲಾ ಸೈಜು ಇದೆ ಮೇಡಮ್. ಶೇರ್ವಾನಿ ಇದೆ, ಪ್ರತಿಯೊಂದು ಇದೆ ಮೇಡಮ್. ಅಂದ್ರೆ ಹೆಣ್ಮಕ್ಳಿಗೆ ಮಾತ್ರ ಅಂತ ಅಲ್ಲ, ಸೊ ಕಲೆಕ್ಷನ್ ಸಿಗುತ್ತೆ. ಬಟ್ ಕಿಡ್ಸ್ ವೇರ್ ಏನ್ ಹೇಳ್ಬೋದಲ್ವಾ? ಕಿಡ್ಸ್ ವೇರ್ ಈಗಲೇ ಪ್ಲಾನ್ ಮಾಡಿಲ್ಲ ಮೇಡಮ್, ಅದಕ್ಕೂ ಮುಂದೆ ಪ್ಲಾನ್ ಮಾಡ್ತಾ ಇದೀವಿ. ಈ ಪ್ರೆಸೆಂಟ್ ಇಷ್ಟನ್ನ ಹ್ಯಾಂಡಲ್ ಮಾಡೋದೇ ಇದಿರುತ್ತೆ. ಶುಭ ಕಾರ್ಯಗಳಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದೀನಿ. ಮಕ್ಕಳದನ್ನೆಲ್ಲ ಈಗಲೇ ಪ್ಲಾನ್ ಮಾಡಿಲ್ಲ, ಮಾಡ್ಬೇಕು ಇನ್ ಮುಂದೆ. ಸೊ ನೋಡ ಏನಾಗುತ್ತೆ. ಆಮೇಲೆ ಡೈಲಿ ಡ್ರೆಸ್ ಗಳು ಬೇಕು ಅಂದ್ರೆ ಮದ್ವೆಗೆ ಇಲ್ಲಿ ತಗೊಳಕ್ ಬಂದಿರ್ತಾರೆ. ಸಿಂಪಲ್ ಆಗಿ ಡೈಲಿ ವೇರ್ ಗೆ ಒಳ್ಳೆ ಕ್ಲಾತ್ ಬೇಕು ಅಂದ್ರೆ ಈ ತರದನ್ನು ತುಂಬಾ ಇಟ್ಟಿರ್ತೀವಿ. ಗುಡ್ ಕ್ವಾಲಿಟಿ, ಎಷ್ಟು ರಫ್ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಮನೆ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಬ್ರಾಂಡೆಡ್ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಶೈನಿಂಗ್ ಎಷ್ಟಿದಾದ್ರೂ ಆಗಲ್ಲ. ಆಮೇಲೆ ಇನ್ನೊಂದು, ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲೂ ಇಡದೇ ಇರೋ ತರ ಒಂದು ಕಾಂಬೋ ಡ್ರೆಸ್ ಗಳು ಇಟ್ಟಿದ್ವಿ ಮೇಡಮ್, ಅದನ್ನ ತೋರಿಸ್ತೀವಿ ಬನ್ನಿ ಮೇಡಮ್. ಇಲ್ಲೇನಂತಂದ್ರೆ ಕಾಂಬೋ ಡ್ರೆಸ್ ಗಳು ಯೂಶಲಿ ಒಂದು ಸಣ್ಣ ಪುಟ್ಟ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತೀವಿ, ಗುರುಪ್ರವೇಶ ಮಾಡ್ತಾ ಇರ್ತಾರೆ. ಆಮೇಲೆ ಮದುವೆ ಚೌಟ್ರಿಗೆ ಹೋಗುವಾಗ, ಚೌಟ್ರಿಯಿಂದ ಮನೆಗೆ ಬರುವಾಗ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ನಾವು ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕಪ್ಪ. ನಾನು ನಮ್ಮ ಮಿಸ್ಸಸ್ ಮ್ಯಾಚಿಂಗ್ ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಕಮ್ಮಿ ಬಜೆಟ್ ಅಲ್ಲಿ ಇಬ್ರು ಲುಕ್ ಬೇಕು ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಮೇಡಮ್ ಇದು ಕಾಂಬೋ ಡ್ರೆಸ್ ಗಳು ಮೇಡಮ್. ಇದು ಹೇಗೆ ಅಂದ್ರೆ ಮೇಡಮ್ ನೋಡಿ ಮೇಡಮ್, ಇದ್ರ ಮ್ಯಾಚಿಂಗ್ ಇದು ಬ್ಲೂ ಕಲರ್ ಶರ್ಟ್ ಪಂಚೆ ಕಾಂಬೋ. ಇದು ಬೇರೆ ಎಲ್ಲೂ ಸಿಗಲ್ಲ ಮೇಡಮ್. ಇಡೀ ಬೆಂಗಳೂರಲ್ಲಿ ಎಲ್ಲೂ ಹುಡುಕಿದ್ರು ಸಿಗಲ್ಲ, ನನ್ನ ಹತ್ರ ಮಾತ್ರ ಸಿಗುತ್ತೆ. ಆಲ್ ಕಲರ್ ಸಿಗುತ್ತೆ. ಇದ್ರಲ್ಲಿ ಆಲ್ ಕಲರ್ಸ್ ಇದೆ ಮೇಡಮ್. ಇದು ಬಂದು ಸಿಲ್ಕ್ ಅಲ್ಲಿ ಇದೆ. ಇದು ಸಿಲ್ಕ್ ಮೇಡಮ್, ಎಷ್ಟು ರಫ್ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಮತ್ತೆ ಇದು ಗೋಲ್ಡ್ ಮೇಡಮ್, ಯೂಶಲಿ ಪ್ಯಾಲೇಸ್ ಅಲ್ಲೆಲ್ಲ ಮದುವೆ ಆಗೋರು. ಇದು ಸ್ವಲ್ಪ ಲಿಟಲ್ ಒಂಚೂರು ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕ್ವಾಲಿಟಿ. ಇದು ಪ್ಯೂರ್ ಸಿಲ್ಕ್, ಅದು ಕಾಟನ್. ಬರೀ 1500 rupees ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಖಂಡಿತ ಹೌದು. ಇದ್ರಲ್ಲಿ ಆಲ್ ಕಲರ್ಸ್ ಇದೆ ಮೇಡಮ್. ಇಲ್ಲಿ ಪಿಂಕ್, ಬ್ಲೂ, ಆರೆಂಜ್, ಗೋಲ್ಡ್, ಆಲ್ ಕಲರ್ಸ್, ತುಂಬಾ ವೆರೈಟೀಸ್. ಇಲ್ಲಿಂದ ಎಲ್ ಸೈಜ್, XL, XXL ಆಲ್ ಸೈಜಸ್ ಇದೆ. ಯಾರೇ ಬಂದ್ರು ಸೊ ಡೈರೆಕ್ಟ್ ಆಗಿ ಬಂದ್ರೆ ನಿಮಗೆ ಬೆನಿಫಿಟ್ಸ್. ಒಂದು ಸಲ ಬಂದ್ರೆ ಬರೀ 1 hour ಅಲ್ಲಿ ಅದೆಷ್ಟೇ ದೊಡ್ಡ ರಿಚ್ ಮದ್ವೆ ಇದ್ರು ನಾನು ಸೆಟಪ್ ಮಾಡಿ ಕೊಟ್ಬಿಡ್ತೀನಿ. ನೀವು ಬೇರೆ ಕಡೆ ಹೋದ್ರೆ ಬಟ್ಟೆ ತೆಗೆಯೋದೇ 1 ವಾರ ಗಟ್ಟಲೆ ತಲೆನೋವು, 15 ದಿವಸ ಗಟ್ಟಲೆ ಹೆಡ್ಡೇಕ್ ಇರುತ್ತೆ ಮೇಡಮ್. ಸ್ಟಿಚಿಂಗ್ ಒಂದ್ ಕಡೆ ಹೋಗ್ಬೇಕು, ಒಳ್ಳೆ ಕಲೆಕ್ಷನ್ ಇಲ್ಲ ಅಂತ ಇನ್ನೊಂದ್ ಕಡೆ ಹೋಗೋದು, ಕಂಚಿಗೆ ಹೋಗಿ ವಾಪಸ್ ಬಂದಿರೋರು ಎಷ್ಟೋ ಜನ ಇದಾರೆ. ಈ ತರದ್ದೆಲ್ಲ ಇದೆ ಮೇಡಮ್. ನನ್ನ ಹತ್ರ ಬಂದ್ರೆ ಮೇಡಮ್ ಸೂಪರ್ ಕ್ವಾಲಿಟಿ, ಆ ಹುಡುಗಿಗೆ ಮ್ಯಾಚ್ ಆಗೋ ತರದ್ದು ಪ್ರತಿಯೊಂದು ಸಿಗುತ್ತೆ ಮೇಡಮ್, ಎಲ್ಲ ಸಿಗುತ್ತೆ. ಸೊ ಸರ್, ಇವಾಗ ಇಲ್ಲಿ A1 ಸಿಲ್ಕ್ ಸ್ಯಾರೀಸ್ ಶೋರೂಮ್ ಅಂತ ಏನ್ ಹೇಳ್ತೀವಿ, ಸೊ ಅದೇ ರೀತಿ A to Z A1 ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಸೊ A1 ಅಂತಾನೆ ಹೇಳ್ಬಹುದು. ನಿಮ್ ಶಾಪ್ ಬಗ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಹೊಸದಾಗಿ ಶುರು ಮಾಡಿದ್ರ, ಸೊ ತುಂಬಾ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಾನು ಕೂಡ ನಾನು ಕೂಡ ಹಾರೈಸ್ತೀನಿ. ಹಾಗೆ ಎಲ್ಲಾರು ಕೂಡ ಸೊ ನನ್ ಕಡೆಯಿಂದ ಹೇಳೋದೇನಂದ್ರೆ ವ್ಯೂವರ್ಸ್ ಗಳಿಗೆ ತುಂಬಾ ಒಳ್ಳೆ ಆಫರ್ ನ ನಮ್ಮ ಯೋಗೇಶ್ ಅಣ್ಣ ಅವ್ರು ಕೊಡ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ತುಂಬಾನೇ ಖುಷಿ ಆಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ನ ಎಕ್ಸ್ಪ್ಲೈನ್. ಎಲ್ಲ ಕನ್ನಡಿಗರಿಗೂ ನಾನು ನಮ್ಮ ಮಿಸ್ಸಸ್ ಕೇಳೋದೊಂದನೆ, ನಿಮ್ ಸಪೋರ್ಟ್ ನಮಗ್ ಬಹಳ ಮುಖ್ಯ, ನಿಮ್ ಆಶೀರ್ವಾದ ಬಹಳ ಮುಖ್ಯ. ನಮ್ ತಂದೆ ತಾಯಿ ಆಶೀರ್ವಾದ ಎಷ್ಟು ಮುಖ್ಯನೋ, ನಮ್ಮ ಮನೆ ದೇವರು ಆಶೀರ್ವಾದ ಎಷ್ಟು ಮುಖ್ಯನೋ, ಅದೇ ರೀತಿ ಅಭಿಮಾನಿಗಳು, ಜನಗಳು, ನಮ್ಮ ನಮ್ಮನ್ನು ಪ್ರೀತಿಸುವಂತ ಜನಗಳು, ನಾವು ಅವ್ರಿಗೆ ಬಿಗ್ ಫ್ಯಾನ್ಸ್. ಪಬ್ಲಿಕ್ ಗೆ ನಾನ್ ಫ್ಯಾನ್ ಮೇಡಮ್. ಆಲ್ಮೋಸ್ಟ್ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಶಾಪ್ ಬಂದ್ರೆ ಒಂದು ನಗುಮುಖದ ಒಂದು ಒಡೆಯ ಅಂತಾನೆ ಹೇಳ್ಬಹುದು. ಸೊ ಆ ರೀತಿಯಾಗಿ ನಂಗೆ ತುಂಬಾನೇ ಖುಷಿ ಆಗ್ತದೆ. ವಿತ್ ಫ್ಯಾಮಿಲಿ ನಗುಮುಖದಿಂದ ಹೇಳ್ತಾ ಇದ್ರ. ಸೊ ಎಲ್ಲರಿಗೂ ಕೂಡ ಒಂದು ವೆಲ್ಕಮ್ ಅಂತಾನೆ ಹೇಳ್ಬಹುದು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕಂದ್ರೆ ಖಂಡಿತವಾಗ್ಲೂ A1 ಶಾಪಿಗೆ ವಿಸಿಟ್ ಮಾಡಿ. ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.